ನಿಧಾನವಾಗಿ ಕಣ್ಣಿನ ರೆಪ್ಪೆಗಳನ್ನು ತೆರೆಯಿರಿ. ವಂದನೆಗಳು. ಮಧ್ಯಾಹ್ನದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ ಈಗ ಮಧ್ಯಾಹ್ನ 3:30ಯಿಂದ 4:30ವರೆಗೆ 3ನೆಯ ಉಪನ್ಯಾಸ. ಈ 3ನೆಯ ಉಪನ್ಯಾಸದ ವಿಷಯ ಸ್ವೀಕೃತ ಶಿಷ್ಯತ್ವ ಅಂದ್ರೆ ಏನು? ಸ್ವೀಕೃತ ಶಿಷ್ಯತ್ವದಲ್ಲಿ ಗುರುಗಳಿಗೂ ಮತ್ತು ಶಿಷ್ಯನಿಗೂ ಇರುವ ಸಂಬಂಧವೇ ಬಹಳ ಮುಖ್ಯವಾದಂತಹ
ಈ ಕೆಲವು ವಿಚಾರಗಳಿಲ್ಲಿದೆ. ಈಗಾಗಲೇ ನೀವು ತಿಳಿದುಕೊಂಡ ಹಾಗೆ ಶಿಷ್ಯ ಪಥ 3 ಹಂತಗಳನ್ನು ಹೊಂದಿದೆ. ಉಮೇದುವಾರಿ ಶಿಷ್ಯತ್ವ, ಸ್ವೀಕೃತ ಶಿಷ್ಯತ್ವ ಮತ್ತು ಗುರುಪುತ್ರ ಅಂತ. ಈಗಾಗಲೇ ಅವರು ಶಿಷ್ಯಪಥ ಎಂದರೇನು, ಶಿಷ್ಯಪಥದ ಹಂತಗಳು ಯಾವುವು, ಉಮೇದುವಾರಿ ಶಿಷ್ಯತ್ವದ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಿಮಗೆ ಮಾಡಿಕೊಟ್ಟಿದ್ದಾರೆ. ಈಗ ಮುಂದಿನ ಹಂತ ಶಿಷ್ಯಪಥದಲ್ಲಿ ಸ್ವೀಕೃತ ಶಿಷ್ಯ. ಆ ಹಂತದಲ್ಲಿ ಶಿಷ್ಯನಾದ ವ್ಯಕ್ತಿಯಲ್ಲಿ ಎಂತ ಮಹತ್ತರವಾದ ಬೆಳವಣಿಗೆಗಳು ಉಂಟಾಗುತ್ತವೆ. ಗುರುಪುತ್ರ, ಅದು 3ನೇ ಹಂತ. ಗುರುಪುತ್ರ ಅಂದ್ರೆ ಯಾರು ಅಥವಾ ಏನು, ಗುರುವಿಗೂ ಶಿಷ್ಯನಿಗೂ ಎಂತ ಸಂಬಂಧವಿರುತ್ತೆ, ಮತ್ತು ಈ ಗುರುಪುತ್ರ ಅನ್ನೋ ಹಂತದ ಮಹತ್ವವೇನು ವಿಷಯದ ಬಗ್ಗೆ ನಿಮ್ಮ ಜೊತೆ ತಮ್ಮ ವಿಚಾರವನ್ನ ಮಂಡಿಸುತ್ತಿದ್ದಾರೆ ಡಾಕ್ಟರ್ ಜ್ಯೋತಿ ನಾಗೇಶ್ವರ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರ ಉಪನ್ಯಾಸದ ಲಾಭವನ್ನು ನಮಗೆ ಒದಗಿಸಿಕೊಡಬೇಕು. ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದ ಬೆಳೆಗೆ ವಂದಿಸುತ್ತ ಆತ್ಮೀಯ ಸಹೋದರ ಸಹೋದರಿಯರೇ, ಹಿಂದಿನ ಉಪನ್ಯಾಸದ ಒಂದು ಮುಂದುವರಿದ ಭಾಗವಾಗಿ ನಾವು ಸ್ವೀಕೃತ ಶಿಷ್ಯತ್ವದ ಹಂತದ ಮಹತ್ವ ಏನು, ಅದರ ನಂತರ ಗುರುಪುತ್ರತ್ವ ಅಂದ್ರೆ ಯಾವ ರೀತಿ ಗುರುವಿಗೂ ಮತ್ತು ಶಿಷ್ಯನಿಗೂ ಸಂಬಂಧ ಇರುತ್ತೆ ಅನ್ನುವಂತಹ ವಿಚಾರವಾಗಿ ತಿಳ್ಕೊಳ್ತಾ ಹೋಗೋಣ. ಜೀವನ್ಮುಕ್ತ ಗುರುಗಳು ಯಾರು ಅಂದ್ರೆ ಈಗಾಗಲೇ ನಮ್ಗೆ ಸ್ಪಷ್ಟವಾಗಿದೆ ಅಲ್ವಾ. ನಿಜವಾದ ಶಿಷ್ಯ ಯಾರು? ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂಥ ರಹಸ್ಯಗಳನ್ನ ಭೇದಿಸತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ತಾ ತನ್ನಲ್ಲೇ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿ ವಿಶೇಷಗಳನ್ನ ಆತ ಗುರುತಿಸಿ ತಿಳ್ಕೊಳ್ತಾ ಅದನ್ನ ಬೆಳೆಸ್ಕೊಳ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ಗುರುವಿಗೆ ಸಂಪೂರ್ಣವಾಗಿ ಶರಣಾಗ್ತಕ್ಕಂಥವನೇ ನಿಜವಾದಂತಹ ಶಿಷ್ಯ. ಯಾವಾಗ ಒಬ್ಬ ವ್ಯಕ್ತಿ ಸಾಕಷ್ಟು ಸೇವಾ ಕಾರ್ಯಗಳಲ್ಲಿ ತೊಡಗಿಕೊಳ್ತಾನೋ, ನೈತಿಕ ಮೌಲ್ಯಗಳನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾನೋ, ಈ ಪೂರ್ವ ಸಿದ್ಧತೆಯನ್ನ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡ್ಕೊಳ್ತಾ ಬಂದಿರ್ತಾನೋ ಅಂತಹವರ ಕಡೆ ಗುರುವಿನ ದೃಷ್ಟಿ ಬೀಳುತ್ತೆ ಅನ್ನುವಂಥ ವಿಚಾರವನ್ನ ನಾವು ತಿಳ್ಕೊಂಡು, ಗುರುವಿನ ಕೃಪಾ ಕಟಾಕ್ಷ ಅಥವಾ ಗಮನ ಆ ಕಡೆ ಹರಿಯುತ್ತೆ. ನಂತರ ಗುರುಗಳು ಆ ವ್ಯಕ್ತಿಯನ್ನ ಪರೀಕ್ಷಾ ಶಿಷ್ಯನಾಗಿ ಪರಿಗಣಿಸ್ತಾ ಆತನ ಚಲನವಲನಗಳನ್ನೆಲ್ಲ ಗಮನಿಸ್ತಾ ಇರ್ತಾರೆ. ಶಿಷ್ಯನ ಒಂದು ಪ್ರತಿರೂಪವನ್ನ ತಯಾರಿಸಿ, ಸಜೀವ ಪ್ರತಿರೂಪವನ್ನ ತಯಾರಿಸಿ ತಮ್ಮ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಆ ಶಿಷ್ಯನಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಬದಲಾವಣೆ, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಗುರುವಿಗೆ ತಿಳಿತಾ ಹೋಗುತ್ತೆ. ಹೀಗೆ ಗಮನಿಸ್ತಾ ಸಾಕಷ್ಟು ಕಾಲ ಸಮಯಾವಕಾಶವನ್ನು ಕೊಡ್ತಾ ತನ್ನ ಅನುಗ್ರಹ ಶಕ್ತಿಯನ್ನು ಕೂಡ ಆ ಶಿಷ್ಯನ ಪರಿಪಾಲಿಸ್ತಾ ಸಾಕಷ್ಟು ಸಾಮರ್ಥ್ಯವನ್ನ ಯೋಗ್ಯತೆಯನ್ನ ಬಳಸ್ಕೊಂಡ ನಂತರ ಪರೀಕ್ಷೆಗೆ ಒಳಪಡಿಸಿದ್ದಂತಹ ಶಿಷ್ಯನನ್ನ ಇನ್ನು ಮುಂದೆ ಅವರು ಸ್ವೀಕಾರ ಮಾಡ್ತಕ್ಕಂಥದ್ದು, ಅಂಗೀಕರಿಸುವಂಥದ್ದು. ಅಂದ್ರೆ ಪರೀಕ್ಷಾ ಹಂತದಲ್ಲಿದ್ದಂತಹ ಶಿಷ್ಯ ಸಾಕಷ್ಟು ನಿಸ್ವಾರ್ಥಯುತವಾಗಿ ಸೇವಾ ಕಾರ್ಯಗಳನ್ನ ನಡೆಸ್ತಾನೆ, ಮಾಡ್ತಾ ಬರ್ತಾನೆ, ತನ್ನ ಸೌಶೀಲ್ಯವನ್ನ ಹೆಚ್ಚಾಗಿ ಉತ್ತಮಪಡಿಸ್ಕೊಳ್ತಾ ಹೋಗ್ತಾ ಇದ್ದಾನೆ ಅಂತ ಗುರುವಿಗೆ ಸಾಕಷ್ಟು ಸಮಾಧಾನವಾದ ನಂತರ, ಒಂದು ನಂಬಿಕೆ ಬಂದ ನಂತರ ಆ ಶಿಷ್ಯನನ್ನ ತಮ್ಮ ಇನ್ನ ಹತ್ತಿರದ ಒಂದು ಸಂಬಂಧಕ್ಕೆ ತಗೊಳ್ತಕ್ಕಂಥ, ಇದನ್ನೇ ನಾವು ಸ್ವೀಕೃತ ಶಿಷ್ಯ ಅಂತ ಕರಿತೀವಿ ಅಥವಾ ಅಂಗೀಕೃತ
ಶಿಷ್ಯ ಅಂತ ಹೇಳುವಂಥದ್ದು. ಪರೀಕ್ಷಾ ಹಂತದಲ್ಲಿದ್ದಂತಹ ಶಿಷ್ಯನನ್ನ ಸ್ವೀಕರಿಸಿದ ನಂತರ ಒಂದು ಮಹತ್ತರವಾದಂತಹ ಬದಲಾವಣೆ ಶಿಷ್ಯನಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. ಯೋಗ ದೃಷ್ಟಿಯಲ್ಲಿ ಯೋಗಿ ಲೆಡ್ಬಿಟ್ರ್ ಅವರು ಕಂಡುಕೊಂಡಂತಹ ವಿಚಾರವನ್ನ ನಮಗೆ ಗುರುಗಳು ಮತ್ತು ಯೋಗ ಪಥ ಗ್ರಂಥದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಶಿಷ್ಯ ಗುರುವಿನ ಸಾಮೀಪ್ಯಕ್ಕೆ ಬರ್ತಾ ಬರ್ತಾ ಆ ಶಿಷ್ಯನ ಪ್ರಜ್ಞೆ ಇದೆಯಲ್ಲ, ಅದು ಗುರುವಿನ ಪ್ರಜ್ಞೆಯ ಒಳಗೆ ಸೇರ್ ಹೋಗುತ್ತೆ. ಬಹಳ ಮಹತ್ತರವಾದಂತಹ ಬದಲಾವಣೆ. ಶಿಷ್ಯನ ಪ್ರಜ್ಞೆ ಗುರುವಿನ ಪ್ರಜ್ಞೆಯೊಳಗೆ ಸೇರ್ತಕ್ಕಂಥದ್ದು. ಶಿಷ್ಯ ಗುರುವಿನ ಸಮೀಪಕ್ಕೆ ಬರ್ತಾ ಬರ್ತಾ ಆ ಪ್ರಜ್ಞಾವಲಯದೊಳಗೆ, ಗುರುವಿನ ಪ್ರಜ್ಞಾವಲಯದೊಳಗಡೆ ಪ್ರವೇಶ ಮಾಡ್ತಾನೆ. ಇನ್ನೂ ಹತ್ರ ಹೋಗ್ತಾ ಹೋಗ್ತಾ ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಆ ಗುರುವಿನ ಒಂದು ಜಾಜ್ವಲ್ಯಮಾನವಾದಂತಹ ಪ್ರಭಾವಲಯದ ಕೇಂದ್ರವನ್ನ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾರೆ. ಗುರು ಶಿಷ್ಯನನ್ನ ಆತ ಸಾಕಷ್ಟು ಯೋಗ್ಯತೆಯನ್ನ ಸಾಮರ್ಥ್ಯವನ್ನ ಸಂಪಾದಿಸಿದ್ದಾನೆ ಅಂದ್ರೆ ಆತನಿಗೆ ಎಷ್ಟು ಸಂತೋಷ ಆಗ್ತಕ್ಕಂಥದ್ದು. ಗುರು ಶಿಷ್ಯನನ್ನ ಆಲಂಗಿಸಿದಾಗ ಶಿಷ್ಯನ ಪ್ರಜ್ಞೆ ಪೂರ್ಣವಾಗಿ ಗುರುವಿನ ಪ್ರಜ್ಞೆಯಲ್ಲಿ ಬೆರೆತು ಹೋಗುತ್ತೆ ಅಂತ ಹೇಳ್ತಾರೆ. ಎಂತಹ ಒಂದು ಮಹತ್ತರವಾದಂತಹ ಒಂದು ಸಂಸ್ಕಾರ ಕಾರ್ಯದ ರೀತಿಯಲ್ಲಿ ನಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಹೀಗೆ ಶಿಷ್ಯನ ಪ್ರಜ್ಞೆ ಗುರುವಿನ ಪ್ರಜ್ಞೆಯಲ್ಲಿ ಒಂದಾದ ನಂತರ ಶಿಷ್ಯ ಅದುವರೆಗೂ ಸಾಕಷ್ಟು ಸದ್ಗುಣಗಳನ್ನ ಬೆಳೆಸ್ಕೊಂಡಿರ್ತಾನಲ್ಲ, ಆ ಸದ್ಗುಣಗಳ ಮೇಲೆ ಗುರುವಿನಲ್ಲಿ ಇರ್ತಕ್ಕಂತಹ ಕೇಂದ್ರಗಳು ಅದ್ರ ಮೇಲೆ ಬೆಳಕನ್ನ ಬೀರ್ತಕ್ಕಂಥದ್ದು, ಅದ್ರ ಮೇಲೆ ಪ್ರಕಾಶಿಸುವಂತೆ ಆಗುತ್ತೆ. ಅಂದ್ರೆ ಗುರುವಿನ ಶಕ್ತಿ ವಿಶೇಷಗಳು ಶಿಷ್ಯನ ಮೂಲಕ ಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗ ಶಿಷ್ಯ ಗುರುವಿನ ಪ್ರಜ್ಞಾವಲಯದೊಳಗೆ ಸೇರಿ ಹೋಗ್ತಾನೋ, ಶಿಷ್ಯ ಗುರು ಆತನನ್ನ ಆಲಂಗಿಸಿ ತಪ್ಕೊಳ್ತಾನೋ, ಆಗ ಗುರುವಿನ ಪ್ರಜ್ಞಾವಲಯದ ಕೇಂದ್ರದೊಳಗೆ ಪ್ರವೇಶ ಮಾಡ್ತಾ ಶಿಷ್ಯ ಅದುವರೆಗೆ ಬೆಳೆಸ್ಕೊಂಡಿದ್ದಂತಹ ಎಲ್ಲ ಶಕ್ತಿ ವಿಶೇಷಗಳು ಸದ್ಗುಣಗಳು ಕೂಡ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದ್ರೆ ಗುರುವಿನ ಶಕ್ತಿ ಅದ್ರ ಮೂಲಕ ಹರಿತಕ್ಕಂಥದ್ದು, ಶಿಷ್ಯನ ಮೂಲಕ ಹರಿಯುವಂಥದ್ದು ಅಂತ. ಅದಕ್ಕೆ ಹೇಳ್ತಾರೆ ಇದೊಂದು ಅನಿರ್ವಚನೀಯವಾದಂತಹ ಐಕ್ಯ ಬಂಧ ಅಂತ. ಅನಿರ್ವಚನೀಯವಾದದ್ದು, ಅದನ್ನ ವಿವರಿಸೋದಕ್ಕೆ ಮಾತುಗಳಿಂದ ಸಾಧ್ಯ ಇಲ್ಲ. ಅಂತಹ ಉನ್ನತವಾದಂತಹ ಒಂದು ಸ್ಥಿತಿಯನ್ನ ಶಿಷ್ಯ ತಲುಪೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಷ್ಟಾದ್ಮೇಲೆ ಶಿಷ್ಯ ಗುರುವಿನಿಂದ ದೂರ ಇದ್ರೂ ಕೂಡ, ಸ್ಥೂಲ ದೇಹದ ದೃಷ್ಟಿಯಲ್ಲಿ ಗುರುವಿನಿಂದ ದೂರ ಇದ್ರೂ ಕೂಡ ಆತನ ಉನ್ನತ ದೇಹಗಳಿದೆಯಲ್ಲ, ಅಂದ್ರೆ ಸೂಕ್ಷ್ಮ ದೇಹಗಳಿದೆಯಲ್ಲ, ಅವೆಲ್ಲವೂ ಕೂಡ ಗುರುವಿನ ದೇಹಗಳ ಶ್ರುತಿಗೆ ಅನುಸಾರವಾಗಿ ಕೆಲಸ ಮಾಡ್ತಿರುತ್ತವೆ ಅಥವಾ ಚಲಿಸ್ತಾ ಇರುತ್ತವೆ. ಅಂದ್ರೆ ಶಿಷ್ಯನ ಪ್ರಜ್ಞೆ ಗುರುವಿನಲ್ಲಿ ಒಂದಾದ ನಂತರ ಶಿಷ್ಯ ಗುರುವಿನ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ. ಗುರುವಿನ ಪ್ರಜ್ಞಾ ಕೇಂದ್ರ ಪ್ರಜ್ಞೆಯ ಒಂದು ವಿಸ್ತರಿಸಿದ ಅಂಗವಾಗಿ ಕೆಲಸ ಮಾಡ್ತಾನೆ. ಅಂದ್ರೆ ಶಿಷ್ಯನ ಮೂಲಕ ಗುರು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಶಿಷ್ಯ ಗುರುವಿನ ಒಂದು ನಾಲೆಯಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಗುರುವಿನ ಎಲ್ಲ ಶಕ್ತಿ ವಿಶೇಷಗಳು ಕೂಡ ಶಿಷ್ಯನ ಮೂಲಕ ಹರಿಯುವಂತೆ ಆಗತ್ತೆ. ಅಂದ್ರೆ ಗುರುವು ಶಿಷ್ಯನ ಮೂಲಕ ಕೆಲಸ ಮಾಡ್ತಾನೆ ಅಂತ. ಯಾಕೆಂದ್ರೆ ಗುರುಗಳು ಎಲ್ಲಿರೋದು? ಜೀವನ್ಮುಕ್ತ ಗುರುಗಳು ಎಲ್ಲಿ ಇರ್ತಾರೆ? ಅವರು ಬಹಳ ಉನ್ನತ ಪ್ರಜ್ಞಾವಲಯದಲ್ಲಿ ಇರ್ತಕ್ಕಂಥವ್ರು, ನಿರ್ವಾಣ ಲೋಕದಲ್ಲಿದ್ದು ಕೆಲಸ ಮಾಡ್ತಾ ಇರ್ತಾರೆ. ಅವರು ಪ್ರತಿಯೊಂದು ಸಮಯದಲ್ಲೂ ಕೂಡ ಸ್ಥೂಲ ಲೋಕಕ್ಕೆ ಇಳಿದು ಬಂದು ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಸಮಯ ಹೆಚ್ಚು ವಿನಿಯೋಗ ಆಗತ್ತೆ, ಶಕ್ತಿಯ ವಿನಿಯೋಗ ಜಾಸ್ತಿ ಆಗ್ತಕ್ಕಂಥದ್ದು. ಅವ್ರು ಏನ್ ಮಾಡ್ತಾರೆ? ಶಿಷ್ಯರ ಮೂಲಕ ಅವರು ಕೆಲಸವನ್ನ ನಿರ್ವಹಿಸ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಹೀಗೆ ಶಿಷ್ಯನ ದೇಹಗಳಿದೆಯಲ್ಲ, ಅವೆಲ್ಲವೂ ಕೂಡ ಗುರುವಿನ ಅನುಗ್ರಹ ಶಕ್ತಿಗೆ ನಾಲೆಯಾಗಿ ಕೆಲಸ ಮಾಡುತ್ತೆ. ಶಿಷ್ಯನ ದೇಹಗಳು
ಆ ಗುರುವಿನ ಅನುಗ್ರಹ ಶಕ್ತಿ ಹರಿದು ಬರುವಾಗ ಎಷ್ಟು ಚೆನ್ನಾಗಿ ವಿವರಣೆಯನ್ನು ಕೊಡ್ತಾರೆ. ಒಂದು ಆಲಿಕೆಯ ರೀತಿಯಲ್ಲಿ ಆ ಶಿಷ್ಯನ ದೇಹಗಳು ಗುರುವಿನ ಪ್ರಜ್ಞೆ ಕಡೆಗೆ ತಿರುಗ್ತಕ್ಕಂಥದ್ದು. ಆ ಶಕ್ತಿಗೆ ಆಲಿಕೆ ಆಕಾರದಲ್ಲಿ ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ಆಲಿಕೆ ಗೊತ್ತಲ್ಲ ನಿಮಗೆ? ಆಲಿಕೆ ನಾವು ಒಂದು ಸೀಮೆ ಎಣ್ಣೆನೋ ಏನಾದ್ರು ಸ್ಟವ್ಗೆ ಹಾಕಬೇಕು ಅಂದ್ರೆ ಅದ್ರ ಮೂಲಕ ಸುರಿತೀವಲ್ಲ, ಅದು ಹೇಗಿರುತ್ತೆ? ಹೊರಭಾಗ ಫನಲ್ ಅಲ್ವಾ, ಅದು ಹೇಗಿರುತ್ತೆ? ಹೊರಗಡೆ ಅಗಲವಾಗಿರುತ್ತೆ, ಹೊರಭಾಗ ಹೊರಗಡೆಗೆ ತೆರ್ಕೊಂಡಿರುತ್ತೆ, ಕೆಳಗಡೆ ಸಣ್ಣದಾಗಿ ನಾಳ ಇರುತ್ತೆ ಅಲ್ವಾ. ಹಾಗೆ ಅಂದ್ರೆ ಶಿಷ್ಯನ ಹೇಗೆ ಕೆಲಸ ಮಾಡುತ್ತೆ ದೇಹಗಳು ಅಂದ್ರೆ, ಆ ಗುರುವಿನ ಅನುಗ್ರಹ ಶಕ್ತಿಗೆ ಒಂದು ಆಲಿಕೆಯಂತೆ ತೆರೆದುಕೊಳ್ಳುತ್ತೆ ಅಂದ್ರೆ ಉನ್ನತ ಪ್ರಜ್ಞೆಗಳಿಗೆ ತೆರ್ಕೊಳ್ತಕ್ಕಂಥದ್ದು. ಆತನಲ್ಲಿರ್ತಕ್ಕಂತಹ ಉನ್ನತ ದೇಹಗಳು ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡ್ತಕ್ಕಂಥ, ಸೂಕ್ಷ್ಮ ದೇಹಗಳು ಹೆಚ್ಚು ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ. ಕೆಳಗಡೆ ಹೇಗಿರುತ್ತೆ ಆಲಿಕೆ ಅಥವಾ ಫನಲ್? ಇಟ್ ಈಸ್ ನ್ಯಾರೋ, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುತ್ತೆ. ಹಾಗೆ ಈ ಶಿಷ್ಯನ ಒಂದು ದೇಹಗಳು ಕೆಳಗಡೆಯಿಂದ ಬರ್ತಕ್ಕಂತಹ ಪ್ರಭಾವಗಳಿಗೆ ಹೆಚ್ಚು ಹೆಚ್ಚು ಚಿಕ್ಕದಾಗ್ತಾ ಹೋಗುತ್ತೆ. ಅಂದ್ರೆ ಕೆಳಗಿನ ಪ್ರಭಾವಗಳು ಆತನನ್ನ ಹೆಚ್ಚು ವಿಚಲಿತಗೊಳಿಸೋದಿಲ್ಲ. ಪ್ರಾಪಂಚಿಕ ಒಂದು ವಸ್ತು ವಿಷಯಗಳು ಹೆಚ್ಚು ಆತನನ್ನ ವಿಚಲಿತಗೊಳಿಸೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆತ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ. ಹೀಗೆ ನಾ ಹೇಳಿದ ಹಾಗೆ ಪ್ರಾರಂಭದಲ್ಲಿ ಗುರು ಶಿಷ್ಯನನ್ನ ಸ್ವೀಕರಿಸಿದ ನಂತರ ಆತನ ಪ್ರಜ್ಞೆ ಗುರುವಿನ ಪ್ರಜ್ಞೆ ಒಂದಾದ ನಂತರ ಗುರುವಿನ ಪ್ರಜ್ಞೆಯ ಜೊತೆಗೆ ಶಿಷ್ಯನ ಒಂದು ದೇಹಗಳನ್ನ ಸಮಶ್ರುತಿಗೊಳಿಸ್ತಾ ಹೋಗ್ತಾನೆ. ಈ ಪೂರ್ಣಾವಧಿಯಲ್ಲಿ ಈ ಸ್ವೀಕೃತ ಶಿಷ್ಯತ್ವದ ಹಂತದ ಪೂರ್ತಿಯೂ ಕೂಡ ಗುರುವಿನ ದೇಹಗಳ ಜೊತೆಗೆ ಅಥವಾ ಆತನ ಪ್ರಜ್ಞೆಯ ಜೊತೆಗೆ ಶಿಷ್ಯನ ದೇಹಗಳು ಸಮಶ್ರುತಿಗೊಳಗಾಗ್ಬೇಕು. ಅಂದ್ರೆ ಶಿಷ್ಯನ ದೇಹಗಳು ದೇ ಶುಡ್ ಬಿ ಟ್ಯೂನ್ ಟು ದಿ ಮಾಸ್ಟರ್, ಅಂದ್ರೆ ಬಾಡೀಸ್ ಆಫ್ ದಿ ಮಾಸ್ಟರ್. ಅವರ ಪ್ರಜ್ಞೆ ಆ ಕಾನ್ಶಿಯಸ್ ಲೆವೆಲ್ಗೆ ಅದನ್ನ ಚೆನ್ನಾಗಿ ಶ್ರುತಿಗೊಳಿಸ್ತಾರೆ. ಆ ರೀತಿ ಶ್ರುತಿಗೊಳಿಸ್ತಾ ಹೆಚ್ಚು ಹೆಚ್ಚು ಅನುಗ್ರಹ ಶಕ್ತಿ ಶಿಷ್ಯರ ಮೂಲಕ ಹರಿಯುವ ಹಾಗೆ ಗುರು ಕೆಲಸ ಮಾಡ್ತಾ ಹೋಗ್ತಾನೆ ಅನ್ನುವಂತಹ ವಿಚಾರವನ್ನ ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಕೆಲಸ ಅಷ್ಟು ಬೇಗ ಆಗೋಗುತ್ತಾ? ಸಮಶ್ರುತಿಗೊಳಿಸ್ತಕ್ಕಂಥದ್ದು ಗುರುವಿನ ಪ್ರಜ್ಞೆಯ ಜೊತೆ ಶಿಷ್ಯನ ಪ್ರಜ್ಞೆ ಎರಕ ಆಗತ್ತೆ, ಆದ್ರೆ ಅದನ್ನ ಸಮಶ್ರುತಿಗೊಳಿಸ್ಬೇಕಲ್ಲ, ಅದು ಅಷ್ಟು ಬೇಗ ಆಗ್ತಕ್ಕಂತ ಕೆಲಸ ಅಲ್ಲ. ನಾವು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಆದ್ರೆ, ವೀಣೆನೋ ಇಲ್ಲ ಇನ್ನೊಂದು ಪಿಟೀಲೋ ತಂಬೂರಿನೋ ಆದ್ರೆ ಅದರಲ್ಲಿ ಇರ್ತಕ್ಕಂಥ ತಂತಿಗಳನ್ನ ಒಂದಕ್ಕೊಂದು ಸಮರಸಗೊಳಿಸೋದಕ್ಕೆ ಕೆಲವು ನಿಮಿಷಗಳಲ್ಲಿ ಮಾಡ್ಬಿಡ್ಬೋದು. ಆದ್ರೆ ಸಜೀವ ವ್ಯಕ್ತಿ ಇಲ್ಲಿ ಆತನ ದೇಹಗಳನ್ನ ಸಮಶ್ರುತಿಗೊಳಿಸ್ಬೇಕು ಅಂದ್ರೆ ಒಬ್ಬ ತೋಟದ ಕೆಲಸಗಾರ ಹೇಗೆ ಒಂದು ಸಸಿಯನ್ನ ಹಾಕಿ ಅದಕ್ಕೆ ಯಾವ ರೀತಿ ಬಾಗಬೇಕೋ, ಆತ ಯಾವ ದಿಕ್ಕಲ್ಲಿ ಅದನ್ನ ಬಗ್ಗಿಸ್ಬೇಕೋ, ಹೇಗೆ ಅದನ್ನ ಬೆಳೆಸ್ಬೇಕೋ ಹಾಗೆ ಬೆಳೆಸ್ತಾನೋ ಆ ರೀತಿ ಗುರು ಶಿಷ್ಯನನ್ನ ಬೆಳೆಸ್ತಾ ಹೋಗ್ತಾನೆ. ಅಂದ್ರೆ ಆ ಲೋಕ ಕಲ್ಯಾಣ ಕಾರ್ಯಗಳಿಗೆ ಚೆನ್ನಾಗಿ ಆ ಶಿಷ್ಯನನ್ನ ಸಮಶ್ರುತಿಗೊಳಿಸ್ತಾ ಅವನ ಮೂಲಕ ಅನುಗ್ರಹ ಶಕ್ತಿಯನ್ನ ಹರಿಸ್ತಾ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಒಬ್ಬ ಗುರುವಿಗೆ ಒಬ್ಬನೇ ಶಿಷ್ಯನ? ಸಾವಿರಾರು ಶಿಷ್ಯಂದ್ರು ಇರ್ತಾರೆ. ಹಾಗಾದ್ರೆ ಪರೀಕ್ಷಾ ಶಿಷ್ಯತ್ವದಿಂದ ಸ್ವೀಕೃತ ಮಾಡಿದ ತಕ್ಷಣ ಆ ಸ್ವೀಕೃತ ಶಿಷ್ಯನ ಮೇಲೆ ಮಾತ್ರನೇ ಆತನ ಪೂರ್ಣ ಗಮನ ಕೇಂದ್ರೀಕೃತವಾಗಿರೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ರೆ ಗುರುಗಳ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತೆ ಹೇಳಿದಾಗೆ, ನಿರ್ವಾಣ ಲೋಕದಲ್ಲಿ ಅವ್ರು ಇರ್ತಕ್ಕಂಥದ್ದು, ಅಲ್ಲಿಂದ ಪ್ರಜ್ಞೆ ಕೆಲಸ ಮಾಡುತ್ತೆ. ಒಂದು ಸಾರಿ ಒಂದ್ ಕಡೆ ಇಲ್ಲಿ ತಿರುಗಿ ನೋಡಿದ್ರೆ ನೂರಾರು ಶಿಷ್ಯರ ಮೇಲೆ ಅವರ ಪ್ರಭಾವ ಬೀರ್ತಕ್ಕಂಥ. ಅವರ ಪ್ರಭಾವ ಅಷ್ಟು ಜನರ ಮೇಲೆ ಬಿದ್ರು ಪ್ರತಿಯೊಬ್ಬ ಶಿಷ್ಯನಿಗೂ ಆ ಗುರು ತನ್ನ ಮೇಲೆ ಪೂರ್ಣ ಗಮನವನ್ನ ಹರಿಸಿ ನನಗೆ ಸಹಾಯ ಮಾಡ್ತಿದ್ದಾನೆ ಅಥವಾ ತನ್ನ ಮೂಲಕ ಕೆಲಸ ಮಾಡ್ತಿದ್ದಾನೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗುರುವಿನ ಶಕ್ತಿ ವಿಶೇಷಗಳು ಎಷ್ಟು ಉನ್ನತವಾಗಿವೆ, ಎಷ್ಟು ಉನ್ನತ ಪ್ರಜ್ಞಾವಲಯದಿಂದ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ವಿಚಾರವನ್ನ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಶಿಷ್ಯನಿಗೆ ಗೊತ್ತಾಗದಲೇ ಇರುವ ಹಾಗೇನೆ ಆತನ ಬೆಳವಣಿಗೆ ನಡೀತಾ ಇರುತ್ತೆ. ಶಿಷ್ಯನಿಗೆ ಗೊತ್ತಾಗೋದಿಲ್ಲ ತನ್ನ ಪ್ರಗತಿ ಹೇಗೆ ಆಗ್ತಾ ಇದೆ ಅಂತ. ಆತ ಕೆಲಸ ಮಾಡ್ತಾ ಹೋಗ್ತಿರ್ತಾನೆ ಸ್ವೀಕೃತನಾದ ನಂತರ.
ಗುರುವಿನ ಶಕ್ತಿ ವಿಶೇಷಗಳು ಆತನ ಮೂಲಕ ಹರಿತಾ ಇರತ್ತೆ. ಪರಮಾವಧಿ ಸಹಾಯವನ್ನ ಗುರು ಕೊಡ್ತಾನೆ ಇರ್ತಾನೆ ಅಂತ ಹೇಳ್ತಕ್ಕಂಥದ್ದು. ಉನ್ನತ ಮಟ್ಟದಲ್ಲಿ, ಉನ್ನತ ವಲಯದಲ್ಲಿ ಈ ರೀತಿ ಗುರುವಿನ ಶಕ್ತಿ ವಿಶೇಷಗಳು ಶಿಷ್ಯನ ಮೂಲಕ ಹರಿತಾ ಇದ್ರೆ ಇನ್ನೂ ಪೂರ್ಣವಾಗಿ ಆತ ಪರಿಶುದ್ಧನಾಗಿಲ್ಲ. ಕೆಳಗಿನ ದೇಹಗಳನ್ನ ಪರಿಶುದ್ಧ ಮಾಡ್ಕೊಳ್ಬೇಕಾಗಿದೆ ಅಲ್ವಾ. ಆ ಕೆಲಸವನ್ನ ಗುರುಗಳು ವೃದ್ಧ ಶಿಷ್ಯರಿಗೆ ವಹಿಸಿರ್ತಾರೆ ಅಂತ ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ಡ್ ಡಿಸೈಪಲ್ಸ್ ಅಂದ್ರೆ ಹೆಚ್ಚು ಅನುಭವ ಪಡ್ಕೊಂಡು ಆ ಒಂದು ಹಂತದಲ್ಲಿ ಹೆಚ್ಚು ಬೆಳವಣಿಗೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಇನ್ನ ಹೊಸಬರಾಗಿ ಸೇರಿರ್ತಕ್ಕಂಥ ಸ್ವೀಕೃತ ಶಿಷ್ಯರಿಗೆ ಅವರ ಕೆಳಮಟ್ಟದ ದೇಹಗಳನ್ನ ಉನ್ನತಗೊಳಿಸ್ಕೊಳ್ಳೋದಕ್ಕೆ, ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಹಾಯವನ್ನ ಒದಗಿಸ್ತಾ ಇರ್ತಾರೆ ಅನ್ನುವಂತ ವಿಚಾರವನ್ನ ಅಲ್ಲಿ ನಮ್ಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾರೆ ಅಂದ್ರೆ, ಸ್ವೀಕೃತ ಶಿಷ್ಯ ಒಂದ್ಸಾರಿ ಗುರುವಿನಿಂದ ಸ್ವೀಕೃತನಾದ ನಂತರ ಗುರು ಶಿಷ್ಯನ ಕಣ್ಣುಗಳ ಮೂಲಕ ನೋಡಬಲ್ಲ, ಶಿಷ್ಯನ ಕಿವಿಗಳ ಮೂಲಕ ಕೇಳಿಸ್ಕೊಳ್ಬಲ್ಲ ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಅಂದ್ರೆ ಅಷ್ಟು ಸಮಶ್ರುತಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಹೋಗುತ್ತೆ ಅಂತ. ಆ ಶಿಷ್ಯನ ಸಮ್ಮುಖದಲ್ಲಿ ಯಾವುದೇ ಘಟನೆ ನಡೆದಿದ್ರು, ಏನೇ ಕೆಲಸ ಕಾರ್ಯಗಳಾಗಿದ್ರು ಕೂಡ ಆ ಗುರುವಿನ ಗಮನಕ್ಕೆ ಬರ್ತಾ ಹೋಗುತ್ತೆ. ತಕ್ಷಣನೇ ಅದು ಗಮನಕ್ಕೆ ಬರಬೇಕು ಅನ್ನುವಂಥದ್ದಿಲ್ಲ. ಗುರುವಿಗೆ ಯಾವಾಗ ಬೇರೆ ಕೆಲಸಗಳಿಂದ ಸ್ವಲ್ಪ ಬಿಡುವು ಸಿಗುತ್ತೋ ಆಗ ಈ ಕಡೆ ದೃಷ್ಟಿ ಹರಿಸಿದ್ರು ಸಾಕು, ಶಿಷ್ಯನ ಕೆಲಸ ಕಾರ್ಯಗಳ ಪರಿಪೂರ್ಣವಾದಂತಹ ಒಂದು ಚಿತ್ರಣ ಅಥವಾ ಆ ಒಂದು ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಗುರುವಿಗೆ ಗೊತ್ತಾಗತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಹೇಗಿರುತ್ತೆ ಈ ಗುರು ಮತ್ತೆ ಶಿಷ್ಯನ ಸಂಬಂಧ ಅಂತ ಮುಂದುವರಿತಾ ಹೇಳ್ತಾರೆ. ಶಿಷ್ಯ ಭಕ್ತಿ ಭಾವನೆಯನ್ನ ಗುರುಗಳಿಗೆ ಕಳಿಸ್ತಾನೆ ಅಂತ ಇಟ್ಕೊಂಡು, ಶಿಷ್ಯ ಸ್ವೀಕೃತನಾದ ಹಂತದಲ್ಲಿ ಏನ್ ಮಾಡ್ತಾನೆ, ಗುರುಗಳಿಗೆ ಭಕ್ತಿ ಪೂರ್ವಕವಾಗಿ ಆತ ಒಂದು ತನ್ನ ಭಾವನೆಯನ್ನ ಕಳಿಸ್ತಾ ಇದ್ರೆ ಅದಕ್ಕೆ ಉತ್ತರವಾಗಿ ಗುರುಗಳಿಂದ ಪ್ರೇಮ ಮತ್ತು ಸ್ಥೈರ್ಯ ರೂಪವಾದ ಅದ್ಭುತವಾದ ಶಕ್ತಿಯ ಪ್ರವಾಹ ಹರಿತಾ ಇದೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಗುರುಗಳ ಶಕ್ತಿ ಶಿಷ್ಯನ ಮೂಲಕ ಹರಿದು ಬರೋದಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಇಷ್ಟೆಲ್ಲ ಶಕ್ತಿ ವಿಶೇಷಗಳು ಅಥವಾ ಶಕ್ತಿಯ ಅನುಗ್ರಹ ಗುರುಗಳಿಂದ ಶಿಷ್ಯನಿಗೆ ಸಿಗುತ್ತೆ ಸ್ವೀಕೃತ ಶಿಷ್ಯನ ಹಂತದಲ್ಲಿ. ಆದರೆ ಇನ್ನೂ ಕೆಳದೇಹಗಳು ಪರಿಪೂರ್ಣವಾಗಿ ಪರಿಶುದ್ಧವಾಗಬೇಕಾಗಿದೆ ಅಲ್ವಾ ಶಿಷ್ಯನಿಗೆ. ಆತ ಏನಾದ್ರೂ ಸ್ವಲ್ಪ ವಿಚಲಿತನಾಗಿ ಗೊಂದಲಕ್ಕೆ ಒಳಗಾಗಿ ಆ ಗುರುಗಳ ಪ್ರಜ್ಞೆಗೆ ಸಮಶ್ರುತಿಗೊಳ್ಳದಲೇ ಕೆಲಸಗಳನ್ನ ಮಾಡಿದ್ರೆ, ಅಂದ್ರೆ ಸ್ವಾರ್ಥಯುತವಾದಂತಹ ಆಲೋಚನೆಗಳಾಗ್ಬೋದು ಅಥವಾ ಏನಾದ್ರೂ ಒಂದು ಕಾರ್ಯಗಳಾದ್ರೂ ಬಂತು ಅಂದ್ರೆ ತಕ್ಷಣ ಏನ್ ಮಾಡ್ತಾರಂತೆ ಗುರುಗಳು, ತಮಗೂ ಮತ್ತು ಶಿಷ್ಯನಿಗೂ ಮಧ್ಯೆ ಒಂದು ತೆರೆಯನ್ನ ಎಳೆದು ಬಿಡ್ತಾರೆ. ಅಲ್ಲಿಗೆ ಸಂಬಂಧ ತಾತ್ಕಾಲಿಕವಾಗಿ ಕಡಿದು ಹೋಗುತ್ತೆ. ಅಂದ್ರೆ ಶಿಷ್ಯ ಎಷ್ಟು ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು. ನಾವು ಮೊದಲೇ ತಿಳ್ಕೊಂಡ್ವಿ, ಪರೀಕ್ಷಾ ಹಂತದಲ್ಲಿನೇ ಗುರುಗಳು ಸತತವಾಗಿ ಗಮನಿಸ್ತಾ ಇರ್ತಾರೆ. ಆತ ಎವೆಯಿಕ್ಕದಂತಹ ಒಂದು ಎಚ್ಚರಿಕೆಯ ಸ್ಥಿತಿ ಬಹಳ ಮುಖ್ಯ ಅಂತ. ಇಲ್ಲೂ ಅಷ್ಟೇ, ಆತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಾಗ, ಗುರುವಿನ ಒಂದು ಅಂಗವಾಗಿ ಕೆಲಸ ಮಾಡ್ತಾ ಇರುವಾಗ, ಗುರುವಿನ ಪ್ರಜ್ಞೆಯಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಶಿಷ್ಯ ಗುರುವಿನ ಒಂದು ಎಕ್ಸ್ಟೆಂಡೆಡ್ ಆರ್ಗನ್ ಅಂತಾನೆ ಹೇಳ್ಬೋದು ಅಥವಾ ಎಕ್ಸ್ಟೆಂಡೆಡ್ ಪಾರ್ಟ್ ಅಂತ ಹೇಳ್ಬೋದು ಗುರುವಿಗೆ. ಆ ರೀತಿ ಕೆಲಸ ಮಾಡ್ತಾ ಇರ್ತಾನೆ. ಏನಾದ್ರೂ ಸ್ವಲ್ಪ ಲೋಪ ಉಂಟಾದ್ರೂ ಕೂಡ ಗುರುಗಳು ಶಿಷ್ಯರಿಗೂ ತಮಗೂ ಮಧ್ಯದಲ್ಲಿ ಎಳೆದು ಬಿಡ್ತಾರೆ ತಾತ್ಕಾಲಿಕವಾಗಿ. ಸಾಮಾನ್ಯವಾಗಿ ಈ ಸಂಬಂಧದಲ್ಲಿ ಕಳೆದುಕೊಳ್ಳತಕ್ಕಂಥದ್ದು 48 ಗಂಟೆಗಳ ಕಾಲ ಇರುತ್ತೆ ಅಂತ ಹೇಳ್ತಾರೆ. ಸ್ವೀಕರಿಸ್ಬಿಟ್ಟಿದ್ದಾರೆ, ಈಗ ಪೂರ್ತಿಯಾಗಿ ಸಂಬಂಧ ಕಳೆದು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ತಾತ್ಕಾಲಿಕವಾಗಿ ಆವಾಗ ಆತನಲ್ಲಿ ಸ್ವಾರ್ಥಯುತವಾದಂತಹ ಆಲೋಚನೆಗಳು ಅಥವಾ ಕೆಲಸಗಳು ಮೂಡುವ ಅರಾಗ ಭಾವಗಳು, ಆಗ ತಕ್ಷಣ ಅಲ್ಲಿ ಸಂಬಂಧ ಅಂತಕ್ಕಂಥದ್ದು ತಾತ್ಕಾಲಿಕವಾಗಿ ಪ್ರತ್ಯೇಕವಾಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಮತ್ತೆ ಶಿಷ್ಯ ಈ ಹಂತದಲ್ಲಿ ತಾನು ಮಾಡಿರ್ತಕ್ಕಂಥ ತಪ್ಪುಗಳ ಒಂದು ವಿವೇಚನೆ, ಒಂದು ಅರಿವು ಆತನಿಗೆ ಇರುತ್ತೆ. ತಕ್ಷಣ ಆತ ಯಾವಾಗ ತನ್ನನ್ನ ತಾನು ತಿದ್ಕೊಳ್ತಾನೋ, ಮತ್ತೆ ಸಮಸ್ಥಿತಿಗೆ ಬರ್ತಾನೋ, ತನ್ನ ಆಲೋಚನೆಗಳು ಅಥವಾ ರಾಗಭಾವಗಳಿಂದ ವಿಚಲಿತನಾಗಿರ್ತಾನಲ್ಲ, ಆತ ಸಮಸ್ಥಿತಿಗೆ ಬಂದ ತಕ್ಷಣ ಮತ್ತೆ ಗುರುವಿನ ಜೊತೆ
ಸಂಬಂಧ ಅಂತಕ್ಕಂಥದ್ದು ಏರ್ಪಡುತ್ತೆ ಅನ್ನುವಂತ ವಿಚಾರವನ್ನ ನಮಗೆ ಹೇಳ್ತಾ ಹೋಗ್ತಾರೆ. ಇದು ಯಾರ ಅಪರಾಧ? ಶಿಷ್ಯನದೇ ಅಪರಾಧ, ಶಿಷ್ಯನ ಸ್ವಯಂಕೃತ ಅಪರಾಧ. ಅದಕ್ಕೆ ಶಿಷ್ಯ ಎಷ್ಟು ಜಾಗರೂಕನಾಗಿರ್ಬೇಕು. ಗುರುಗಳ ಸಂಬಂಧ, ಗುರುಗಳ ಹತ್ತಿರದ ಒಂದು ಬಾಂಧವ್ಯವನ್ನ ತಾನು ಸದಾಕಾಲ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದ್ರೆ ಈಶ್ವರನ ಯೋಜನೆಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಗುರುಗಳ ಕೆಲಸದಲ್ಲಿ ತಾನು ಒಂದು ಭಾಗವಾಗಿ ಕೆಲಸ ಮಾಡ್ಬೇಕು ಅಂತಂದ್ರೆ ಶಿಷ್ಯನಾದವನು ಎಷ್ಟು ಜಾಗರೂಕನಾಗಿರ್ಬೇಕು. ತನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ, ತನ್ನ ಆಲೋಚನೆಗಳಲ್ಲೂ, ಪ್ರತಿಯೊಂದು ನಡೆಯಲ್ಲೂ ಆತ ಎಷ್ಟು ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದನ್ನ ಅವರು ಇಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಈಗ ಶಿಷ್ಯನ ಮನೋಭಾವ ಹೇಗಿರ್ಬೇಕು ಅಂತ ಹೇಳ್ತಾರೆ. ಶಿಷ್ಯ ಏನೋ ಗುರುವಿನಿಂದ ಅಂಗೀಕರಿಸಲ್ಪಟ್ಟಿದ್ದ ಆಯ್ತು ಅಲ್ವಾ, ಈಗ ಒಂದು ಹಂತವನ್ನ, ಎರಡನೇ ಹಂತವನ್ನ ತಲುಪಿದಾನೆ. ಶಿಷ್ಯನ ಮನೋಭಾವ ಹೇಗಿರ್ಬೇಕು ಅಂದ್ರೆ, ಶಿಷ್ಯ ತಾನು ಏನೇನು ಸಾಮರ್ಥ್ಯವನ್ನ ಗಳಿಸ್ಕೊಂಡಿರ್ತಾನೋ ಆ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅನುಗ್ರಹ ಶಕ್ತಿ ಗುರುಗಳಿಂದ ಹರಿದು ಬರ್ತಾ ಇರತ್ತಲ್ಲ, ಅದ್ ಯಾರಿಗೋಸ್ಕರ? ತನಗೋಸ್ಕರನ? ಸ್ವಾರ್ಥಕ್ಕೋಸ್ಕರನ? ಖಂಡಿತ ಅಲ್ಲ. ಅದ್ ಯಾರಿಗೋಸ್ಕರ? ಮತ್ತೊಬ್ಬರಿಗೋಸ್ಕರ ಅಲ್ವಾ, ಪರಹಿತಕ್ಕೋಸ್ಕರ. ತನ್ನ ಸಂಕಲ್ಪಗಳನ್ನ, ಶುಭಾಶಯಗಳನ್ನ ಎಲ್ಲವನ್ನೂ ಕೂಡ ಪರಹಿತಕ್ಕೋಸ್ಕರ, ಲೋಕಹಿತ ಕಾರ್ಯಗಳಿಗೋಸ್ಕರ ಸದಾಕಾಲ ಆತ ತನ್ನ ಎಲ್ಲ ಗಮನವನ್ನ, ಶಕ್ತಿಯನ್ನ ವಿನಿಯೋಗ ಮಾಡ್ತಾ ಇರ್ಬೇಕು. ಯಾರು? ಸ್ವೀಕೃತ ಶಿಷ್ಯ. ತನಗೋಸ್ಕರ ಅಲ್ಲ. ಆತ ಈ ಯೋಗ್ಯತೆಯನ್ನ ಪಡ್ಕೊಳ್ಳೋದು ತನಗೋಸ್ಕರ ಅಲ್ಲ. ತಾನು ಆ ಜೀವನ್ಮುಕ್ತ ಗುರುಗಳು ಕೈಗೊಂಡಿರ್ತಕ್ಕಂತಹ ಉನ್ನತವಾದಂತಹ ಲೋಕ ಕಲ್ಯಾಣ ಅಥವಾ ಲೋಕ ಸೇವಾ ಕಾರ್ಯಗಳಲ್ಲಿ ಈ ಒಂದು ಜೀವ ವಿಕಾಸ, ಪರಮಾತ್ಮನ ಈ ಜೀವ ವಿಕಾಸ ಯೋಜನೆಯಲ್ಲಿ ಒಂದು ಭಾಗವಾಗಿ ಕೆಲಸ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನ ಆತ ಸದಾ ಕಾಲ ಮಾಡ್ತಾನೆ ಇರ್ಬೇಕು ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾರೆ. ಹೇಗೆ ಮಾಡ್ಬೇಕು ಈ ಕೆಲ್ಸನ? ಶಿಷ್ಯನ ಮನೋಭಾವ ಯಾವಾಗ್ಲೂ ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರ ಕಡೆ ಇರ್ಬೇಕು. ಹೇಗೆ ಅಂತ ಹೇಳ್ತಾರೆ, ಎಷ್ಟು ಸೂಕ್ಷ್ಮದಲ್ಲಿ ಅಂತ ಬಹಳ ಚೆನ್ನಾಗಿ ವಿವರಣೆ ಕೊಡ್ತಾರೆ ಆ ಗ್ರಂಥದಲ್ಲಿ. ವಿಮರ್ಶಾತ್ಮಕ ದೃಷ್ಟಿಯಿಂದ ಬರೆದಂತಹ ಒಂದು ಗ್ರಂಥದಲ್ಲಿ ಯಾವ ರೀತಿ ಇದನ್ನ ವಿವರಣೆ ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ನಮ್ಗೆ ಲೆಟ್ಬಿಟ್ರು ಅವ್ರು ಹೇಳ್ತಾ ಹೋಗ್ತಾರೆ. ಬಹಳ ಚೆನ್ನಾಗಿದೆ. ಅದೇನ್ ಹೇಳ್ತಾರೆ ಅಂದ್ರೆ, ನೀನು ಸುಡುವ ರೊಟ್ಟಿಯೊಡನೆ ನಿನ್ನ ಪ್ರೇಮವನ್ನ ನಾದಿ ಸೇರಿಸು ಅಂತ. ಬಳಲಿಕೆಯನ್ನು ತೋರಿಸುವ ಮುಖವುಳ್ಳ ಹೆಂಗಸಿಗೆ ಕೊಡತಕ್ಕಂಥ ಸಾಮಾನಿನ ಪೊಟ್ಟಣದ ಜೊತೆಗೆ ಶಕ್ತಿ, ಧೈರ್ಯಗಳನ್ನ ಸುತ್ತಿ ಕೊಡು. ಗಮನಿಸ್ಬೇಕು ನಾವು ಒಂದೊಂದು ಪದವನ್ನು ಕೂಡ, ಎಷ್ಟು ಉನ್ನತವಾಗಿರ್ತಕ್ಕಂತಹ ಅರ್ಥ ಇದೆ ಅದರಲ್ಲಿ. ಸಂಶಯಾತ್ಮಕವಾದ ಕಣ್ಣುಗಳುಳ್ಳ ಮನುಷ್ಯನಿಗೆ ಕೊಡುವ ನಾಣ್ಯಗಳಲ್ಲಿ ನಿಷ್ಕಪಟ ಮತ್ತು ಭರವಸೆಯ ಭಾವನೆಗಳನ್ನು ತುಂಬು. ನಮ್ಮ ಪ್ರತಿಯೊಂದು ನಡೆ ನುಡಿಯಲ್ಲೂ ಕೂಡ ನಾವು ಪರಹಿತ ಚಿಂತನೆಯನ್ನೇ ಮಾಡಬೇಕಾಗಿದೆ. ಯಾವುದೇ ಪರಿಸ್ಥಿತಿಯಲ್ಲೂ, ಯಾವುದೇ ಸನ್ನಿವೇಶದಲ್ಲೂ, ಎಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಪ್ರತಿಯೊಂದು ಕೆಲಸದ ಹಿನ್ನೆಲೆಯಲ್ಲೂ ಕೂಡ ನಾವು ಇನ್ನೊಬ್ಬರಿಗೆ ಒಳಿತನ್ನೇ ಬಯಸ್ತಕ್ಕಂಥದ್ದಾಗಿದೆ ಅಲ್ವಾ. ನಾವು ನಮ್ಮ ಸ್ಥೂಲ ದೇಹದ ಮೂಲಕ ಸಹಾಯ ಮಾಡ್ತಕ್ಕಂಥದ್ದು ಅಂತಾನೆ ಅಲ್ಲ, ನಮ್ಮ ಭಾವನೆಗಳು, ಸತ್ ಸಂಕಲ್ಪಗಳು, ಸತ್ ಚಿಂತನೆಗಳು, ಇದ್ರ ಮೂಲಕ ನಾವು ಸಹಾಯವನ್ನ ಮಾಡಬಹುದು. ಈ ವಿಚಾರವನ್ನ ನಾವು ಗಮನಿಸುವಾಗ ಅನಿಬೆಸೆಂಟ್ರ ಒಂದು ಜೀವನದಲ್ಲಿ ನಡೀತಕ್ಕಂತಹ ಘಟನೆಗಳ ಒಂದು ವಿಚಾರ ನೆನಪಿಗೆ ಬರ್ತಕ್ಕಂಥದ್ದು. ಅನಿಬೆಸೆಂಟ್ರು ಹೇಗಿದ್ರು ಅಂತಂದ್ರೆ, ಯಾರೇ ಅವರನ್ನ ಏನಾದ್ರೂ ಒಂದು ಸಹಾಯವನ್ನ ಬಯಸಿ ಬಂದ್ರೆ ಅವ್ರು ಎಂದೂ ಇಲ್ಲ ಅಂತಿರ್ಲಿಲ್ವಂತೆ. ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅದು ಏನೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ಒಂದು ಜ್ಞಾನವಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವತ್ತವರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಎಷ್ಟೋ ಜನ ಈ ರೀತಿ ಅವರನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅವ್ರ ಹತ್ರ ಇರೋದೆಲ್ಲ ತಗೊಳ್ತಾ ಇದ್ದಾರೆ ಅನ್ನುವಂತ ದೃಷ್ಟಿಯಲ್ಲಿ ಅವ್ರ ಸುತ್ತ ಇದ್ದಂತಹ ಜನ ನೋಡಿ, ಅವರು ನಿಮ್ಮ ಒಳ್ಳೆಯತನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ನೀವು ಯಾಕೆ ಅವರಿಗೆ ಕೊಡಕ್ ಹೋಗ್ತೀರಾ ಅಂತ ಹೇಳಿದಾಗ ಬೆಸೆಂಟ್ರು ಹೇಳ್ತಿದ್ರಂತೆ, ಅನಿಬೆಸೆಂಟ್ರು, ನಾವು ಕೊಡುವಾಗ ಒಂದು ಸಂಕಲ್ಪವನ್ನ ಮಾಡಿ ಕೊಟ್ರೆ, ಅದು ಆ ಪ್ರೇಮವನ್ನ ನಾವು ಸೇರಿಸಿ ಕೊಟ್ರೆ ಆ ವ್ಯಕ್ತಿಯಲ್ಲಿ ಬದಲಾವಣೆ ಬರ್ಲಿ ಅನ್ನುವಂತ ದೃಷ್ಟಿಯಲ್ಲಿ ನಾವು ಆತ ಕೇಳಿದ್ದನ್ನ ಕೊಟ್ರೆ ಆ ಬದಲಾವಣೆ ಅವರೆಲ್ಲ ಬರೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಇದು ನಾವೇನು ಇನ್ನೊಬ್ಬರಿಗೆ ಹೇಳ್ಕೊಂಡು ಎಲ್ರಿಗೂ ತೋರಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ ಹೇಳ್ತಾರೆ, ಶಿಷ್ಯರಾದವರಾಗ್ಲಿ ಅಥವಾ ಜೀವನ್ಮುಕ್ತ ಗುರುಗಳಾಗ್ಲಿ ಅವ್ರು ಹೇಗೆ ಕೆಲಸ ಅಂದ್ರೆ ಇನ್ನೊಬ್ರಿಗೆ ಗೊತ್ತಾಗೋ ರೀತಿ ಅಲ್ಲ,
ಎಲ್ಲರ ಮುಂದೆ ನನಗೆ ಜನಪ್ರಿಯತೆ ಬರಬೇಕು ಅನ್ನೋ ದೃಷ್ಟಿಯಲ್ಲ, ಆ ಒಂದು ಈ ಪ್ರಾಪಂಚಿಕ ದೃಷ್ಟಿಯಲ್ಲ. ಅವರು ಎಲೆ ಮರೆ ಕಾಯಿಯ ಹಾಗೆ ಇದ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವ ಪರಿಸ್ಥಿತಿಯಲ್ಲೇ ಇರ್ಲಿ, ಏನೇ ಕೆಲಸ ಮಾಡ್ತಾ ಇರ್ಲಿ, ಯಾವಾಗ್ಲೂ ಕೂಡ ಪರಹಿತ ಚಿಂತನೆಯನ್ನೇ ನಡೆಸ್ತಾ ಇರ್ತಕ್ಕಂಥದ್ದು ಅನ್ನುವಂತಹ ದೃಷ್ಟಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ರೀತಿಯಲ್ಲಿ ಅವ್ರು ವಿವರಣೆಯನ್ನು ಕೊಡ್ತಾರೆ, ಬಹಳ ಚೆನ್ನಾಗಿ ಕೊಡ್ತಾರೆ ವಿವರಣೆಯನ್ನ. ಹೇಗೆ ಅಂದ್ರೆ, ಶಿಷ್ಯ ತನ್ನ ಸಾಮರ್ಥ್ಯಗಳನ್ನ, ಯೋಗ್ಯತೆಗಳನ್ನ ಎಲ್ಲ ಬಳಸ್ಕೊಂಡಿರ್ತಾನಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತಂದ್ರೆ, ಅವ್ರು ಹೇಳ್ತಾರೆ, ಶಿಷ್ಯ ಪೂರ್ಣವಾಗಿ ಹೊರಮುಖನಾಗಬೇಕು. ಶಿಷ್ಯ ಪೂರ್ಣವಾಗಿ ಹೊರಮುಖನಾಗಬೇಕು ಅಂದ್ರೆ ಅವನ ಸ್ವಭಾವ ಒಳಭಾಗ ಇದೆಯಲ್ಲ, ಅದು ಹೊರಕ್ಕೆ ಹಾಕಲ್ಪಟ್ಟ, ಅಂದ್ರೆ ತಿರುವಿ ಹಾಕಲ್ಪಟ್ಟ ಒಂದು ಚೀಲದಂತಾಗಬೇಕು ಅಂತಾರೆ. ಒಂದು ಚೀಲನ ತಿರುವಿ ನಾವು ಕೊಡುವಾಕಿದ್ರೆ ಅದ್ರೊಳಗಡೆ ಇರೋದೆಲ್ಲ ಹೇಗೆ ಹೊರಗಡೆ ಹೋಗುತ್ತೋ ಹಾಗೆ ಆತ ಗಳಿಸಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ಕೂಡ ಯಾರಿಗೋಸ್ಕರ? ಹೊರಗಡೆ ಲೋಕ ಕಲ್ಯಾಣಕ್ಕೋಸ್ಕರ, ಎಲ್ರಿಗೂ ಕೂಡ, ಎಲ್ಲ ಜನರಿಗೋಸ್ಕರ, ಎಲ್ಲ ಜೀವ ಜಂತುಗಳಿಗೂ ಕೂಡ. ಅದಕ್ಕೆ ಚೀಲನ ತಿರುವಿ ಕೊಡುವಾಕಿದ್ರೆ ಹೆಂಗಿರುತ್ತೋ ಹಾಗೆ ಆತ ಒಳಗಡೆ ಕಳಿಸ್ಕೊಂಡಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಹೊರಗಡೆ ಹಾಕಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ಶಿಷ್ಯನ ಮನೋಭಾವ ಇರಬೇಕು ಅಂತ ಅವ್ರು ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಕೂಡ ಪ್ರೇಮಕ್ಕೆ ಮತ್ತೆ ಸೇವೆಗೆ ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಕಾಯ್ತಾ ಇರ್ಬೇಕಂತೆ ಶಿಷ್ಯ. ಎಲ್ಲಿ ನನಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಗಮನಿಸ್ತಾ ಇರ್ಬೇಕು. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತಡ ಮಾಡದೆ, ಕ್ಷಣವೂ ಕೂಡ ತಡ ಮಾಡದೆ ಆತ ಕಾರ್ಯಪ್ರವೃತ್ತನಾಗಬೇಕು ಅನ್ನುವಂತ ವಿಚಾರಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಈಗಾಗ್ಲೇ ನಾವು ಅನ್ಕೊಂಡ ಹಾಗೆ ಗುರುಗಳು ಮೇಲಿನ ಲೋಕದಲ್ಲಿ ಇರ್ತಾರೆ, ಅಲ್ಲಿಂದ ಅವರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಸ್ಥೂಲ ಲೋಕದಲ್ಲಿ ನಡಿಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಶಿಷ್ಯರನ್ನ ಬಳಸ್ತಾ ಅವ್ರ ಮೂಲಕ ಶಕ್ತಿ ಸಾಮರ್ಥ್ಯಗಳನ್ನ ಹರಿಸ್ತಾ ಹೋಗುತ್ತಾರೆ ಅನ್ನುವಂತ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಉಪಯೋಗಿಸ್ತಾರೆ? ಕೆಳಗಿನ ಲೋಕಗಳಲ್ಲಿ ಅವರ ಕೆಲಸ ಕಾರ್ಯಗಳಿಗೋಸ್ಕರ ಒಂದು ಉಪಕರಣದ ಹಾಗೆ ಬಳಸ್ತಾರೆ ಶಿಷ್ಯರನ್ನ. ಹೇಗೆ ಉಪಕರಣವಾಗಿ ಬಳಸ್ತಾರೆ ಅಂದ್ರೆ, ಅವರಲ್ಲಿರ್ತಕ್ಕಂತಹ ಗುರುಗಳಲ್ಲಿರ್ತಕ್ಕಂತಹ ಶಕ್ತಿ ವಿಶೇಷಗಳನ್ನ ಶಿಷ್ಯರ ಮೂಲಕ ಹರಿಸ್ತಾ ಒಂದು ನಾಲೆಯ ಹಾಗೆ ಅವ್ರನ್ನ ಉಪಯೋಗಿಸ್ಕೊಳ್ತಾರೆ. ಈಗ ಹೈ ವೋಲ್ಟೇಜ್ ಕರೆಂಟ್ ಅಂತ ಇಟ್ಕೊಂಡು, ಅದು ಉತ್ಪಾದನೆ ಮಾಡೋ ಜಾಗನೇ ಬೇರೆ ಇರುತ್ತೆ, ಅದು ಬಳಕೆ ಆಗಬೇಕಾಗಿರ್ತಕ್ಕಂತಹ ಸ್ಥಳ ಬೇರೆ ಇರುತ್ತೆ ಅಲ್ವಾ? ಅದನ್ನ ಹೇಗ್ ಮಾಡ್ತಾರೆ? ಅದರ ಒಂದು ಶಕ್ತಿಯನ್ನ ಕಡಿಮೆ ಮಟ್ಟಕ್ಕೆ ಇಳಿಸಿ, ಅಂದ್ರೆ ಉನ್ನತ ಲೋಕಗಳಲ್ಲಿ ಇರ್ತಕ್ಕಂಥ ಶಕ್ತಿಯ ಒಂದು ಅಗಾಧತೆ ಪ್ರಭಾವ ಬಹಳ ಜಾಸ್ತಿ. ಅದು ಕೆಳಗಿನ ಲೋಕಗಳಲ್ಲಿ ಸದ್ವಿನಿಯೋಗ ಆಗ್ಬೇಕು ಅಂದ್ರೆ ಅದನ್ನ ಕೆಳಗಿನ ಲೋಕಗಳ ಮಟ್ಟಕ್ಕೆ ಅದರ ಒಂದು ಸ್ಪಂದನಗಳನ್ನ ಕಡಿಮೆ ಮಾಡ್ತಾ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿಗೆ ಹರಿಸ್ಬೇಕಾಗುತ್ತೆ. ಆ ರೀತಿ ಒಂದು ಅನುಗ್ರಹ ಶಕ್ತಿಯನ್ನ ಉನ್ನತ ಲೋಕಗಳಿಂದ ಕೆಳಗಡೆ ಹರಿಸುವಾಗ ಈ ಶಿಷ್ಯರನ್ನ ಟ್ರಾನ್ಸ್ಫಾರ್ಮರ್ಗಳ ತರ ಕೆಲಸ ಅವನ್ನ ಉಪಯೋಗಿಸ್ಕೊಳ್ತಾರೆ ಅಂತ. ಹೈ ವೋಲ್ಟೇಜ್ ಕರೆಂಟ್ ಹೇಗೆ ಟ್ರಾನ್ಸ್ಫಾರ್ಮರ್ಗಳ ಮೂಲಕ ಹರಿಸ್ತಾ ಅದನ್ನ ಕಡಿಮೆ ಮಟ್ಟದ ಶಕ್ತಿಯಾಗಿ ಎಲ್ಲಿ ಅದರ ಉಪಯೋಗ ಆಗ್ಬೇಕೋ ಹಾಗೆ ಬಳಸ್ಕೊಳ್ತಾರೋ ಆ ರೀತಿ ಶಿಷ್ಯರು ಕೆಲಸ ಮಾಡ್ತಾ ಹೋಗ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಈಗ ಮಾಡೋದ್ರಿಂದ ಗುರುಗಳಲ್ಲಿ ಇರ್ತಕ್ಕಂತಹ ಶಕ್ತಿ ಇದೆಯಲ್ಲ, ಅದು ಏನು ನಿಷ್ಪ್ರಯೋಜಕವಾಗಿ ಅಲ್ಲಿ ವ್ಯಯ ಆಗೋದಿಲ್ಲ, ಅಂದ್ರೆ ಹೆಚ್ಚು ವ್ಯಯ ಆಗೋದಿಲ್ಲ. ಆ ಗುರುಗಳ ಶಕ್ತಿ ಸಂಚಯವಾಗಿ ಇನ್ನ ಬೇರೆ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳ್ಬಹುದು. ಅಂದ್ರೆ ಇಲ್ಲಿ ದುರ್ಬಳಕೆ ಆಗೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಉಪಯುಕ್ತವಾಗಿಲ್ದಲೇ ಇರ್ತಕ್ಕಂತಹ ರೀತಿಯಲ್ಲಿ ಅದು ಹರಿದು ಹೋಗೋದಿಲ್ಲ ಅಂತ. ಆ ಶಕ್ತಿಯನ್ನ ಅವರು ಸಂಚಯ ಮಾಡಿಟ್ಕೊಂಡು ಎಲ್ಲಿ ಅದರ ಪ್ರಯೋಜನ ಇದೆಯೋ ಅಲ್ಲಿಗೆ ಹರಿಸೋದಕ್ಕೆ ಸಾಧ್ಯ ಅನ್ನುವಂತಹ ರೀತಿಯಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಬಹಳವಾದ ಉತ್ತಮವಾದಂತಹ ಬಹಳ ಒಂದು ಮುಖ್ಯವಾದಂತಹ ವಿಚಾರವನ್ನ ಏನ್ ಹೇಳ್ತಾರೆ ಅಂದ್ರೆ, ಸಾಕಷ್ಟು ಸಮಯ ಗುರುಗಳು ತಮ್ಮ ಶಕ್ತಿಯನ್ನ ಶಿಷ್ಯರ ಮೂಲಕ ಹರಿಸ್ತಾರೆ. ಆದ್ರೆ ಶಿಷ್ಯ ಸಾಕಷ್ಟು ತಯಾರಾಗ್ತಾ ಆಗ್ತಾ ಇನ್ನೂ ಹೆಚ್ಚು ಶಕ್ತಿ ಸಾಮರ್ಥ್ಯಗಳನ್ನ ಬೆಳೆಸ್ಕೊಂಡ ನಂತರ ಶಿಷ್ಯನಿಗೆ ಆ ಶಕ್ತಿಯನ್ನ ಕೊಡೋದಕ್ಕೆ ಹೇಳ್ತಾರೆ. ಶಿಷ್ಯ ತಾನೇ ಸ್ವತಃ ಆ ಶಕ್ತಿಯನ್ನ ಎಲ್ಲಿ ಯಾರಿಗೆ ತಲುಪಿಸ್ಬೇಕಾಗಿದೆಯೋ ಅಲ್ಲಿ ತಲುಪಿಸ್ತಕ್ಕಂತಹ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಅವರು ಹೇಳ್ತಾ ಹೋಗ್ತಾರೆ.
ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನಾವೀಗಾಗ್ಲೇ ತಿಳ್ಕೊಂಡ್ವಿ, ಪರೀಕ್ಷಾ ಶಿಷ್ಯತ್ವದ ಹಂತದಲ್ಲೇ ತನ್ನ ದೇಹಗಳ ಪರಿಶುದ್ಧತೆ, ಸ್ಥೂಲ ದೇಹದ ಪರಿಶುದ್ಧತೆಯು ಕೂಡ ಎಷ್ಟು ಮುಖ್ಯ. ಯಾಕೆಂದ್ರೆ ಗುರುಗಳ ಶಕ್ತಿ ಶಿಷ್ಯನ ಮೂಲಕ ಹರಿಯುತ್ತೆ ಅಂದ್ರೆ, ಒಂದು ಕಾಲುವೆಯಾಗಿ ನಾಲೆಯಾಗಿ ಕೆಲಸ ಮಾಡುತ್ತೆ ಅಂದ್ರೆ ಅಲ್ಲಿ ಯಾವುದೇ ಒಂದು ಕಲ್ಮಶಗಳು ಇರ್ತಕ್ಕಂಥದ್ದು ಸರಿಯಲ್ಲ, ಅಲ್ಲಿ ಯಾವುದೇ ಒಂದು ದೋಷಗಳು ಕೂಡ ಇರಬಾರದು. ಆಗಿರ್ಬೇಕು ಅಂದ್ರೆ ದೇಹದ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾದ ವಿಚಾರ ಏನ್ ಹೇಳ್ತಾರೆ ಅಂದ್ರೆ, ಶಿಷ್ಯನ ಕೈ ಬೆರಳು ಮತ್ತು ಕಾಲು ಬೆರಳುಗಳ ಮೂಲಕ ಗುರುಗಳ ಅನುಗ್ರಹ ಶಕ್ತಿ ಹರಿಯುತ್ತೆ ಅಂತ ಹೇಳ್ತಾರೆ. ಗುರುಗಳ ಶಕ್ತಿ ಶಿಷ್ಯನ ಕೈ ಬೆರಳುಗಳು ಕಾಲು ಬೆರಳುಗಳ ಮೂಲಕ ಹರಿಯುತ್ತೆ. ಅದಕ್ಕೆ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನಮ್ಮ ಪ್ರತಿಯೊಂದು ಅಂಗವನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ. ಎಲ್ಲೂ ಕೂಡ ಕಲ್ಮಶಗಳು ಕೊಳೆ ಅಂತಕ್ಕಂಥದ್ದು ಇರಬಾರ್ದು. ಅದಕ್ಕೆ ಹೇಳ್ತಾರೆ 100ಕ್ಕೆ 100ರಷ್ಟು ಪರಿಶುದ್ಧತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಈ ವಿಚಾರದಲ್ಲಿ, ತನ್ನ ಸ್ಥೂಲ ದೇಹದ ಒಂದು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅನ್ನುವಂತ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಮುಖ್ಯವಾದ ಅಂಶ ಇಲ್ಲಿ ನಮ್ಗೆ ಹೇಳ್ತಕ್ಕಂಥದ್ದು, ಗುರುಗಳು ಶಿಷ್ಯರ ಮೂಲಕ ಸಂದೇಶಗಳನ್ನ ಹೇಗೆ ರವಾನೆ ಮಾಡ್ತಾರೆ. ಸ್ವೀಕೃತ ಶಿಷ್ಯರ ಮೂಲಕ ಗುರುಗಳು ಸಂದೇಶಗಳನ್ನ ಇನ್ನೂ ಕೆಳ ಹಂತದಲ್ಲಿ ಇರ್ತಕ್ಕಂಥವರಿಗೆ ಸಂದೇಶಗಳನ್ನ ತಲುಪಿಸ್ತಾ ಇರ್ತಾರೆ. ಅಥವಾ ಕೆಳ ಹಂತದಲ್ಲಿ ಇರ್ತಕ್ಕಂಥವ್ರು ಅಂತಲೇ ಅಲ್ಲ, ಇನ್ನು ಕೆಲವು ಸರಿ ಇನ್ನ ಬೆಳೆದಂತಹ ಜೀವಿಗಳು ಇರ್ಬೋದು, ಅವ್ರಿಗೂ ಕೂಡ ಸಂದೇಶವನ್ನ ರವಾನೆ ಮಾಡ್ತಕ್ಕಂಥದ್ದು. ಯಾರನ್ನ ಯಾವ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬಹುದು ಆ ಕೆಲಸಕ್ಕೆ ಅವರು ಉಪಯೋಗಿಸ್ಕೊಳ್ತಾ ಇರ್ತಾರೆ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಪಡ್ಕೊಂಡಿರೋದಿಲ್ಲ. ಸ್ವೀಕೃತ ಶಿಷ್ಯರು ಯಾವ ಕೆಲಸಕ್ಕೆ ಯಾರು ಯೋಗ್ಯರು ಅನಿಸ್ತಾರೋ ಅವ್ರ ಮೂಲಕ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಸಂದೇಶಗಳನ್ನ ಹೇಗೆ ರವಾನೆ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಅವ್ರು ಹೇಳ್ತಾರೆ, ಒಬ್ಬ ಜೀವನ್ಮುಕ್ತ ಮಹಾತ್ಮ ತನ್ನ ಶಿಷ್ಯನ ಮೇಲೆ ತನ್ನ ಅಭಿಪ್ರಾಯಗಳ ಸುರಿಮಳೆಯನ್ನ ಸುರಿಸ್ತಾರಂತೆ. ಒಂದು ಸಂದೇಶವನ್ನ ಇನ್ನೊಬ್ರಿಗೆ ತಲುಪಿಸ್ಬೇಕು ಅಂದ್ರೆ ತನ್ನ ಅಭಿಪ್ರಾಯಗಳ ಒಂದು ಸುರಿಮಳೆಯನ್ನ ಶಿಷ್ಯನ ಮೇಲೆ ಸುರಿಸ್ತಾನೆ. ಆಗ ಅವೇನಾಗುತ್ತೆ, ಪ್ರಕಾಶಮಾನವಾದಂತಹ ಆಲಿ ಕಲ್ಲುಗಳ ಹಾಗೆ ಅವನ ಮೇಲೆ ಧುಮುಕುತ್ತಂತೆ. ಗುರುವಿನ ಸಂದೇಶ ಶಿಷ್ಯನ ಮೇಲೆ ಆಲಿ ಕಲ್ಲುಗಳ ಹಾಗೆ ಸುರಿಮಳೆಯ ಹಾಗೆ ಸುರಿಯುತ್ತೆ. ಅದನ್ನ ಶಿಷ್ಯ ಏನ್ ಮಾಡ್ತಾನೆ, ಆ ಸುರಿಮಳೆಯ ರೂಪದಲ್ಲಿ ಬಂದಿರತಕ್ಕಂತ ಸಂದೇಶವನ್ನೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಳ್ತಕ್ಕಂತ ಸಾಮರ್ಥ್ಯವನ್ನ ಹೊಂದಿದ್ರೆ ಮಾತ್ರನೇ ಈ ರೀತಿ ಸಂದೇಶವನ್ನ ಗುರುಗಳು ಆ ಶಿಷ್ಯರ ಮೂಲಕ ಕಳಿಸೋದಕ್ಕೆ ಸಾಧ್ಯ. ಈ ಸಂದೇಶಗಳು ಹೇಗಿರುತ್ತವೆ ಅಂದ್ರೆ ಮಾತುಗಳಲ್ಲಿ ಇರ್ತಕ್ಕಂಥದ್ದಲ್ಲ, ಮಾತುಗಳ ಮೂಲಕ ಕಳಿಸ್ತಕ್ಕಂತ ಸಂದೇಶಗಳಲ್ಲ, ಅವು ಮನಸ್ಸಿನ ಮೂಲಕ ಕಳಿಸಿರ್ತಕ್ಕಂತಹ ಅಭಿಪ್ರಾಯಗಳು. ಅವುಗಳನ್ನ ಸರಿಯಾಗಿ ತನ್ನ ಮನಸ್ಸಿನಲ್ಲಿ ಸ್ವೀಕೃತ ಶಿಷ್ಯ ಅರ್ಥೈಸ್ಕೊಂಡು ರೂಪಗಳನ್ನ ಮೂಡಿಸ್ಕೊಂಡು ಅದನ್ನ ಒಂದು ಹಾಳೆಯ ಮೇಲೆ ಈ ಭಾಷೆಯ ರೂಪದಲ್ಲಿ ಪದಗಳ ರೂಪದಲ್ಲಿ ಮೂಡಿಸ್ಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ, ಅವರು ಕ್ಷಣಾರ್ಧದಲ್ಲಿ ಮಾಡ್ತಕ್ಕಂತಹ ಕಳಿಸಿರ್ತಕ್ಕಂಥ ಸಂದೇಶವನ್ನ ಸರಿಯಾಗಿ ಅರ್ಥೈಸ್ಕೊಂಡು ಚಿತ್ರಣಗಳನ್ನ ಮೂಡಿಸ್ಕೊಂಡು ಆ ಒಂದು ಪೇಪರ್ ಮೇಲೆ ಆ ಒಂದು ಹಾಳೆಯ ಮೇಲೆ ಆತ ಅದನ್ನ ವ್ಯಕ್ತಪಡಿಸ್ಬೇಕು ಅಂದ್ರೆ 20 ಫುಲ್ ಸ್ಕೇಪ್ ಹಾಳೆಗಳಾದ್ರೂ ಸಾಲಲ್ಲ ಅಂತ ಒಂದು ಉದಾಹರಣೆ ಕೊಡ್ತಾರಷ್ಟೇ. ಯಾವುದೋ ಒಂದು ಅಭಿಪ್ರಾಯವನ್ನ ಅವ್ರು ಹಾಕಿ ಕಳಿಸ್ದಾಗ ಲೆಡ್ಬಿಟ್ರ್ ಅವರು ಇಲ್ಲಿ ನಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಅಷ್ಟು ಶೀಘ್ರವಾಗಿ ಅಷ್ಟು ಸಂಕ್ಷಿಪ್ತವಾಗಿ ಕ್ಷಿಪ್ರವಾಗಿ ಆ ಒಂದು ಸಂದೇಶಗಳು ರವಾನೆ ಹೇಗಾಗತ್ತೆ, ಶಿಷ್ಯರ ಮೂಲಕ ಹೇಗೆ ತಲುಪಬೇಕಾದಂತಹ ಸ್ಥಳಕ್ಕೆ ತಲುಪುತ್ತೆ ಅನ್ನುವಂತ ವಿಚಾರಗಳನ್ನ ನಮ್ಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಗುರುಗಳ ಅಭಿಪ್ರಾಯಗಳನ್ನ ಸಂದೇಶಗಳನ್ನ ಶಿಷ್ಯರು ಇನ್ನೊಬ್ಬರಿಗೆ ಮುಟ್ಟಿಸ್ತಕ್ಕಂತ ಹಂತದಲ್ಲಿ ಏನಾಗುತ್ತೆ ಅಂದ್ರೆ, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದು ಯಾರು ಇಲ್ಲಿ, ಭಾಷೆಯ ಮೂಲಕ ಶಿಷ್ಯ ಅಲ್ವಾ. ಶಿಷ್ಯನ ಭಾಷೆಯೇ ಹೊರತು ಅದು ಗುರುಗಳ ಭಾಷೆ ಅಲ್ಲ ಅಂತ. ಶಿಷ್ಯನ ಭಾಷೆ ಅದು ಏನೋ ಭಾಷೆಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು, ಮಾತುಗಳಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಶಿಷ್ಯ. ಅದರಿಂದ ಶಿಷ್ಯನ ಮನೋಭಾವ ಎಷ್ಟು ಉನ್ನತವಾಗಿರ್ಬೇಕು, ಶಿಷ್ಯನ ದೃಷ್ಟಿ ಎಷ್ಟು ಉನ್ನತವಾಗಿರ್ಬೇಕು. ಶಿಷ್ಯನಲ್ಲಿ ಏನಾದ್ರೂ ಯಾವ್ದಾದ್ರು ಸ್ವಲ್ಪ ಏನಾದ್ರೂ ಲೋಪದೋಷ ಇದ್ರೂ ಕೂಡ ಈ ಸಂದೇಶದಲ್ಲಿ ಅಥವಾ ಭಾಷಾ ಶೈಲಿಯಲ್ಲಿ ಬದಲಾವಣೆ ಕಾಣುತ್ತೆ. 100% ಗುರುಗಳ ಒಂದು ಸಂದೇಶ ಅದೇ ರೀತಿ ರವಾನೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಹೇಳ್ತಾರೆ 1888ರಲ್ಲಿ HPB ಅವರ ಕಾಲದಲ್ಲಿ ಗುರುಗಳಿಂದ ಪತ್ರಗಳು ಬರ್ತಾ ಇತ್ತು ಅಡಿಯಾರಿಗೆ ಅಂತ ಹೇಳ್ತಾರಲ್ಲ, ಅಲ್ಲಿ
ಅವರಿಗೆ ಪತ್ರಗಳ ಮೂಲಕ ಸಂದೇಶಗಳು ಬರ್ತಾ ಇತ್ತು ಅಂತ. ಅದನ್ನ HPB ಅವರೇ ಸ್ವತಃ ಆ ಪತ್ರಗಳ ಕುರಿತು ಯಾವ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ, ಈ ಗುರುಗಳ ಪತ್ರಗಳು ಅಂತ ಹೇಳಿಸ್ಕೊಳ್ತಾವಲ್ಲ, ನೂರಾರು ಪತ್ರಗಳು, ಅದರಲ್ಲಿ ಒಂದೆರಡು ಮಾತ್ರ ಗುರುಗಳ ಸ್ವಹಸ್ತಾಕ್ಷರಗಳ ಮೂಲಕ ಹೊರಬಿದ್ದಿವೆ. ಅಂದ್ರೆ ಗುರುಗಳ ಅಕ್ಷರ, ಸ್ವಹಸ್ತಾಕ್ಷರ ಗುರುಗಳದು ಕೆಲವು ಪತ್ರಗಳಲ್ಲಿ ಮಾತ್ರನೇ ಇರ್ತಕ್ಕಂಥದ್ದು. ಬೇರೆ ಎಲ್ಲ ಪತ್ರಗಳು ಹೇಗಿವೆ ಅಂದ್ರೆ, ಈಗ ನಾವು ನೋಡಿದ್ವಲ್ಲ, ಗುರುಗಳು ಅವರ ಶಿಷ್ಯರ ಮೂಲಕ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಆ ಶಿಷ್ಯರು ಇದನ್ನ ಸಂದೇಶಗಳ ಒಂದು ಹಾಳೆಯಲ್ಲಿ ಅಥವಾ ಒಂದು ಪತ್ರದಲ್ಲಿ ತಿಳಿಸ್ತಕ್ಕಂಥದ್ದು, ಆ ರೀತಿ ಬಂದಿರೋದೇ ಜಾಸ್ತಿ ಅಂತ ಹೇಳ್ತಾರೆ. ಈ ಒಂದು ವಿಧಾನ ಇದೆಯಲ್ಲ, ಗುರುಗಳು ತಮ್ಮ ಸಂದೇಶವನ್ನ ಶಿಷ್ಯರ ಮೂಲಕ ರವಾನೆ ಮಾಡ್ತಕ್ಕಂತಹ ಈ ರೀತಿಯ ಒಂದು ವಿಧಾನ ಇದೆಯಲ್ಲ, ಅದನ್ನ ಪ್ರೆಸಿಪಿಟೇಷನ್ ಅಂತ ಕರೀತಕ್ಕಂಥದ್ದು. ಅಂದ್ರೆ ಅವತರಣ ಅನ್ನುವಂತಹ ಒಂದು ಪದವನ್ನ ಉಪಯೋಗಿಸಿ ಅವರು ಹೇಳ್ತಾ ಹೋಗ್ತಾರೆ. ಒಂದೊಂದ್ ಸಾರಿ ಶಿಷ್ಯ ಅಷ್ಟು ಉನ್ನತ ಮಟ್ಟಕ್ಕೆ ಬೆಳೆದಿಲ್ಲ ಅಂದ್ರೆ ಗುರುಗಳ ಸಂದೇಶವನ್ನ ಭಾಷೆಯ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂತಹ ಸಾಮರ್ಥ್ಯವನ್ನ ಪಡೆದಿಲ್ಲ ಅಂದ್ರೆ ಗುರುಗಳೇ ಆ ಕೆಲಸವನ್ನು ಕೂಡ ಮಾಡ್ತಾರೆ. ಪ್ರಾರಂಭದ ಹಂತದಲ್ಲಿ ಕೆಲವು ಶಿಷ್ಯರುಗಳ ಮೂಲಕ ಗುರುಗಳೇ ಆ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅನ್ನುವಂತಹ ವಿಚಾರವನ್ನ ನಮ್ಗೆ ಹೇಳ್ತಾರೆ. ಮತ್ತೊಂದು ವಿಧಾನ ಇದೆ ಅಂತ ಹೇಳ್ತಾರೆ. ಸಂದೇಶವನ್ನ ಮಹಾತ್ಮರು ರವಾನೆ ಮಾಡ್ತಾರಲ್ಲ, ಅದು ಇನ್ನ ಒಂದು ವಿಧಾನ ಇದೆ ಅಂತ ಹೇಳ್ತಾರೆ. ಅದು ಇನ್ನೊಂದು ವಿಧಾನ ಯಾವ್ದಪ್ಪ ಅಂತಂದ್ರೆ, ಗುರುಗಳು ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮನಸ್ಸಿನಲ್ಲಿ ಮೂಡ್ತಕ್ಕಂಥದ್ದನ್ನ ಈ ಶಿಷ್ಯರ ಕಡೆಗೆ ಕಳಿಸುವಾಗ ಯಾವ ರೀತಿ ಅಂತಂದ್ರೆ, ಆ ಒಂದು ಸಾರಭೂತವಾದಂತಹ ಮಾನಸಿಕ ಗುಳಿಗೆ, ಒಂದು ಗುಳಿಗೆ ರೂಪದಲ್ಲಂತೆ, ಅಂದ್ರೆ ಕಂಡೆನ್ಸ್ಡ್ ಫಾರಂ ಅಂತ ನಾವು ತಿಳ್ಕೋಬೇಕು. ಗುಳಿಗೆ ಅಂದ್ರೆ ಗುಳಿಗೆನೆ ಅಲ್ಲ, ಆ ಮಾನಸಿಕ ಅಭಿಪ್ರಾಯಗಳು ಒಂದು ಕಂಡೆನ್ಸ್ಡ್ ಅಂದ್ರೆ ಒಂದು ಸಂಕ್ಷಿಪ್ತ ರೂಪದಲ್ಲಿ ಆ ಶಿಷ್ಯನ ಮೇಲೆ ಅವ್ರ ಕಡೆಗೆ ಎಸೆದಾಗ ಆಗತ್ತ. ಶಿಷ್ಯನ ಕಡೆಗೆ ಎಸೆದಾಗ ಆಗತ್ತೆ. ಯಾರು ಮಾಡ್ತಾ ಇರೋದು ಈ ಕೆಲಸ? ಸ್ವೀಕೃತ ಶಿಷ್ಯರ ಮೂಲಕ ಮಾಡಿಸ್ತಾ ಇರ್ತಕ್ಕಂಥದ್ದು. ಯಾರು? ಮಹಾತ್ಮರು, ಜೀವನ್ಮುಕ್ತ ಗುರುಗಳು ಸಂದೇಶವನ್ನ ರವಾನೆ ಮಾಡ್ತಕ್ಕಂತಹ ರೀತಿ, ಬೇರೆಯವರಿಗೆ ಎಲ್ಲೆಲ್ಲಿ ತಲುಪಿಸ್ಬೇಕೋ ಅದನ್ನ ಮಾಡ್ತಕ್ಕಂಥದ್ದು. ಇದು ಶಿಷ್ಯನ ಮನೋಭಾವ ಹೇಗಿರ್ಬೇಕು, ಸ್ವೀಕೃತ ಶಿಷ್ಯನ ಮನೋಭಾವ, ಮತ್ತೆ ಆತ ಹೇಗೆ ಗುರುವಿಗೆ ಒಂದು ನಾಲಿಯಾಗಿ ಕೆಲಸ ಮಾಡ್ತಾನೆ, ಹೇಗೆ ಗುರುಗಳ ಸಂದೇಶವನ್ನ ಬೇರೆ ಬೇರೆ ಸ್ಥಳಗಳಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾನೆ ಅನ್ನುವಂತ ವಿಚಾರವನ್ನ ಹೇಳ್ತಾ, ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ಬದಲಾವಣೆ ಏನಪ್ಪಾ ಸ್ವೀಕೃತ ಶಿಷ್ಯನಲ್ಲಿ ಅಂದ್ರೆ, ತನ್ನ ಆಲೋಚನೆಗಳನ್ನ ಸರಿನಾ ತಪ್ಪ ಅಂತ ಪರೀಕ್ಷೆ ಮಾಡ್ಕೊಳ್ತಕ್ಕಂಥ, ತನ್ನಲ್ಲಿ ಹೇಳ್ತಕ್ಕಂತಹ ಆಲೋಚನೆಗಳನ್ನ ಗುರುವಿನ ಆಲೋಚನೆಗಳ ಪಕ್ಕದಲ್ಲಿ ಇಟ್ಟು ಅದು ಸರಿನಾ ತಪ್ಪ ಅಂತ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಸ್ವೀಕೃತ ಶಿಷ್ಯ ಪಡ್ಕೊಳ್ತಾನೆ. ಅದು ಒಂದು ಸುಯೋಗ. ಎಷ್ಟೋ ಸಾರಿ ನಾವು ತಪ್ಪು ಮಾಡ್ತಕ್ಕಂಥದ್ದು ಇದೆ ಅಲ್ವಾ, ಯಾಕೆಂದ್ರೆ ನಾವು ಮನಸ್ಸಿನ ಹಂತದಲ್ಲೇ ಯೋಚನೆ ಮಾಡ್ತಾ ಇರ್ತೀವಿ, ಅದು ಕೆಳ ಮನಸ್ಸಿನ ಹಂತದಲ್ಲಿ ಎಷ್ಟೋ ಸಾರಿ ತಪ್ಪುಗಳಾಗ್ತಕ್ಕಂತಹ ಒಂದು ಅವಕಾಶ ಇದೆ. ಹಾಗಿರುವಾಗ ಸ್ವೀಕೃತ ಶಿಷ್ಯನಾದಂತಹವನು ತನ್ನ ಸ್ವಂತ ಆಲೋಚನೆಗಳು ಸರಿನಾ ತಪ್ಪ ಅಂತ ಪರೀಕ್ಷೆ ಮಾಡ್ಕೊಳ್ಬಹುದಾಗಿದೆ ಆ ಗುರುಗಳ ಆಲೋಚನೆಗಳ ಪಕ್ಕದಲ್ಲಿಟ್ಟು ಅಂತ ಇಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ. ಹೀಗಾಗೋದ್ರಿಂದ ಮತ್ತೊಬ್ಬರ ವಿಚಾರದಲ್ಲಿ ಅನಾವಶ್ಯಕವಾಗಿ ತಪ್ಪು ಅಭಿಪ್ರಾಯಗಳು ಮೂಡುತ್ತಲ್ಲ, ಶಿಷ್ಯರಾದಂಥವರಲ್ಲೂ ಕೂಡ ಆ ತಪ್ಪು ಅಭಿಪ್ರಾಯಗಳು ಮೂಡ್ತಕ್ಕಂಥದ್ದು ಇಲ್ಲವಾಗುತ್ತೆ ಅಂತ. ಆ ರೀತಿ ಆಗ್ತಕ್ಕಂತಹ ತಪ್ಪುಗಳು ಜರುಗೋದಿಲ್ಲ ಅನ್ನುವಂತ ವಿಚಾರವನ್ನ ನಮ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಶಿಷ್ಯನೇನೋ ಗುರುವಿಂದ ಸ್ವೀಕರಿಸಲ್ಪಟ್ಟಿದ್ದಾನೆ, ಅಂಗೀಕೃತನಾಗಿದ್ದಾನೆ, ಗುರುವಿನ ಶಕ್ತಿ ವಿಶೇಷಗಳೆಲ್ಲ ಆತನ ಮೂಲಕ ಹರಿತಾ ಇದೆ ಅಲ್ವಾ. ಪೂರ್ತಿಯಾಗಿ ಈತನಿಗೆ ರಕ್ಷಣೆ ಸಿಕ್ಕಿದೆಯಾ? ಹಾಗಂತ ಈತ ಬೇರೆ ಯಾವ ದುಷ್ಟ ಶಕ್ತಿಗಳಿಂದಲೂ ಕೂಡ ಏನು ವಿಚಲಿತನಾಗದೆ ಇರೋದಕ್ಕೆ ಸಾಧ್ಯನಾ, ಅಥವಾ ಅವುಗಳ ಪ್ರಭಾವಕ್ಕೆ ಒಳಗಾಗದೆ ಇರೋದಕ್ಕೆ ಸಾಧ್ಯನಾ ಅಂದ್ರೆ ಇಲ್ಲ ಅಂತಾರೆ. ಎಷ್ಟೋ ಅಸುರಿ ಶಕ್ತಿಗಳು ಈ ಗುರುಗಳ ವೇಷವನ್ನ ಹಾಕೊಂಡು ಬರ್ತಾರಂತೆ, ಮೋಸಗೊಳಿಸ್ತಕ್ಕಂಥದ್ದು. ಶಿಷ್ಯನಿಗೂ ಕೂಡ ಸ್ವೀಕೃತ ಹಂತದಲ್ಲಿ ಈ ಅಸುರಿ ವ್ಯಕ್ತಿಗಳು ಗುರುವಿನ ವೇಷವನ್ನ ಹಾಕೊಂಡು ಬಂದು ಆ ಒಂದು ಸ್ವೀಕೃತ ಶಿಷ್ಯ ವಿದ್ಯಾರ್ಥಿ ಅಂತ ಏನ್ ಹೇಳ್ತೀವಿ ಅವನನ್ನ ಮೋಸಗೊಳಿಸ್ತಕ್ಕಂಥದ್ದು. ಯಾವಾಗ ಮೋಸಗೊಳಿಸ್ತಾರೆ? ಈಗ್ಲೂ ಕೂಡ ನೋಡಿ ಎಷ್ಟು ಕೆಳಗಿನ ಒಂದು ಯೋಚನೆಗಳಿಗೆ ಪ್ರೇರೇಪಣೆಯನ್ನ ಕೊಟ್ಟು ಬಿಡ್ತಾರೆ ಈ ಅಸುರಿ ಶಕ್ತಿಗಳು. ಆ ಶಿಷ್ಯನಲ್ಲಿ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮ ದೋಷಗಳಿದ್ರೆ, ಅಹಂಭಾವ, ಮಹತ್ವಾಕಾಂಕ್ಷೆ,
ಈ ಹೊಟ್ಟೆ ಕಿಚ್ಚು, ಸ್ವಾರ್ಥ ಅಂತಕ್ಕಂಥದ್ದು ಏನಾದ್ರು ಇದ್ರೆ ಅವುಗಳನ್ನು ಉಪಯೋಗಿಸ್ಕೊಂಡು ಆತನನ್ನ ಬಹಳ ಉನ್ನತವಾದಂತಹ ವ್ಯಕ್ತಿ ಅನ್ನುವ ರೀತಿಯಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಅಸುರಿ ಶಕ್ತಿಗಳು ಆತನ ಪಥದಿಂದ ವಿಮುಖರಾಗುವ ಹಾಗೆ ಮಾಡ್ತಕ್ಕಂತಹ ಒಂದು ಅವಕಾಶಗಳಿದೆ. ಅಂದ್ರೆ ಮೋಸಕ್ಕೆ ಹೋಗ್ತಕ್ಕಂತ ಅವಕಾಶ ಇದೆ, ಮೋಸಕ್ಕೆ ಒಳಗಾಗ್ತಕ್ಕಂತ ಅವಕಾಶ ಇದೆ. ಅದಕ್ಕೆ ಸ್ವೀಕೃತ ಶಿಷ್ಯನಾದವನು ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಎಂತಹ ಸೂಕ್ಷ್ಮ ದೋಷಗಳಿದ್ರು ಕೂಡ ಎಲ್ಲವನ್ನೂ ತಾನು ಸದಾಕಾಲ ಗಮನಿಸ್ಕೊಂಡು ಅವುಗಳನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ಶಿಷ್ಯತ್ವದ ಹಂತದಲ್ಲಿ ಯಾವಾಗ್ಲೂ ಕೂಡ ಶಿಷ್ಯ ತನ್ನ ಮನಸ್ಸಿನ ಸಮತ್ವವನ್ನ ಕಾಪಾಡ್ಕೊಳ್ಬೇಕು, ಮನಸ್ಸಿನ ಶಾಂತಿಯನ್ನ ಕಳ್ಕೊಳ್ಬಾರ್ದು. ಮನಸ್ಸು ಯಾವಾಗ್ಲೂ ಸಮಸ್ಥಿತಿಯಲ್ಲಿದ್ರೆ ಮಾತ್ರ ಆತ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ನಮ್ಗೆ ಹೇಳ್ತಾ ಹೋಗ್ತಾರೆ. ಆತ ಇನ್ನು ಬೆಳವಣಿಗೆಯ ಹಂತದಲ್ಲೇ ಇರ್ತಕ್ಕಂಥ, ಅದರಲ್ಲೂ ಪ್ರಾರಂಭಿಕ ಹಂತನೇ ಶಿಷ್ಯತ್ವದ ಪಥ, ಶಿಷ್ಯತ್ವದ ಹಂತಗಳು ಅಲ್ವಾ. ಹಾಗಾಗಿ ಈ ದೈಹಿಕ ಆರೋಗ್ಯ ಅಂತದಿರ್ಬೋದು ಅಥವಾ ಭಾವನೆಗಳು ಅಂತಕ್ಕಂಥದ್ದಿರ್ಬೋದು, ಮನಸ್ಸಿನ ಮೇಲೆ ಅದು ಪ್ರಭಾವವನ್ನ ಬೀರ್ತಾನೆ ಇರುತ್ತೆ. ನಾನಾಗ್ಲೇ ಹೇಳದ್ನಲ್ಲ, ದೈಹಿಕ ಸ್ವಾಸ್ಥ್ಯತೆ ಸ್ವಲ್ಪ ಹದಗೆಟ್ಟರು ಕೂಡ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ನಮ್ಮ ಭಾವನೆಗಳು ತುತ್ತಾದ್ರೂ ಕೂಡ ಅವು ನಮ್ಮ ಮನಸ್ಸನ್ನ ಕಲಕ್ತಕ್ಕಂಥದ್ದು, ನಮ್ಮ ಕೆಲಸ ಕಾರ್ಯಗಳ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಅದಕ್ಕೆ ಸದಾಕಾಲ ಎಚ್ಚರಿಕೆಯಿಂದ ಇದ್ದು ತನ್ನಲ್ಲಿರ್ತಕ್ಕಂಥ ಸೂಕ್ಷ್ಮ ದೋಷಗಳನ್ನು ಕೂಡ ಗಮನಿಸ್ಕೊಳ್ತಾ ಅವುಗಳನ್ನ ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಕೆಲಸದಲ್ಲಿ ಸದಾಕಾಲ ಶಿಷ್ಯನಾದಂತಹ ಅವನು ನಿರತನಾಗಿರ್ಬೇಕು ಅನ್ನುವಂತಹ ಜಾಗ್ರತೆಯ ವಿಚಾರವನ್ನ, ಎಚ್ಚರಿಕೆಯನ್ನ ಅವರು ಕೊಡ್ತಾ ಬರ್ತಾರೆ. ಅಂದ್ರೆ ಶಿಷ್ಯ ಈಗಿನ ಯಾವ ಹಂತದಲ್ಲಿದ್ದಾನೆ, ಇನ್ನ ತಿದ್ದುಕೊಳ್ತಾ ಇದ್ದಾನೆ ಅಲ್ಲ. ತನ್ನ ಸ್ವಭಾವವನ್ನ, ತನ್ನ ಒಂದು ಗುಣದೋಷಗಳನ್ನ ಆತ ಎಚ್ಚರಿಕೆಯಿಂದ ಗಮನಿಸ್ತಾ ತಾನು ಪ್ರಯತ್ನ ಪಟ್ಟು ತಿದ್ಕೊಳ್ತಾ ಇದ್ದಾನೆ. ಈ ಒಂದು ಹಂತದಲ್ಲಿ ಎಷ್ಟೋ ಸಾರಿ ಶಿಷ್ಯ ಎಡವೋದುಂಟು, ಹೌದಲ್ವಾ? ಎಡವೋದುಂಟು. ಮಕ್ಕಳು ನಡೆಯುವಾಗ ನಡೆಯೋದನ್ನ ಕಲ್ತ್ಕೊಂಡಾಗ ಎಡವೋದು ಸಹಜ, ಹೌದಾ? ಈಗ ತಾನೇ ಸ್ವೀಕೃತ ಒಂದು ಶಿಷ್ಯತ್ವದ ಹಂತಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಪ್ರಾರಂಭಿಕ ಹಂತದಲ್ಲಿ ಎಡವತಕ್ಕಂಥದ್ದು ಸರ್ವೇ ಸಾಮಾನ್ಯ, ತಪ್ಪುಗಳನ್ನ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಆ ತಪ್ಪುಗಳನ್ನ ತಿದ್ಕೊಳ್ತಾ ಅವ್ರಿಗೆ ಹೇಳ್ತಾರೆ, ಎಷ್ಟೇ ಸಾರಿ ಪ್ರಯತ್ನ ನಿಮ್ಗೆ ವಿಫಲವಾದ್ರೂ ಕೂಡ, ನಿನ್ನ ಪ್ರಯತ್ನ ವಿಫಲವಾದ್ರೂ ಕೂಡ, ಕೈಗೂಡದೆ ಇದ್ರೂ ಕೂಡ, ವಿಘ್ನಗಳು ಸಂಭವಿಸ್ತಾನೆ ಇದ್ರೂ ಕೂಡ ಎದೆಗುಂದದೆ ನಿನ್ನ ಪ್ರಯತ್ನವನ್ನ ಮುಂದುವರ್ಸ್ಕೊಳ್ತಾ ಹೋಗ್ಬೇಕು. ಯಾವುದೋ ಒಂದೆರಡು ಸಾರಿ ಸೋತ್ವಿ ಅಂದ್ರೆ ನಾವು ಕೈ ಬಿಟ್ಬಿಡ್ತೀವಿ. ಯಾವುದೋ ಒಂದ್ ಒಳ್ಳೆ ಕೆಲಸ ಮಾಡಕ್ ಹೋದಾಗ ಏನೋ ಒಂದ್ ವಿಘ್ನ ಬಂತಂದ್ರೆ ಆ ಕೆಲಸನೇ ಬಿಟ್ಬಿಡ್ತಕ್ಕಂಥದ್ದು, ಮಾಡಕ್ಕೆ ಹೋಗೋದಿಲ್ಲ ಅಲ್ವಾ? ಅದು ಸರಿಪಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಸ್ವಭಾವನೆ ಆಗ್ಲಿ, ನಾವ್ ಎಷ್ಟೋ ಸರಿ ಹುಟ್ಟುಗುಣ ಸುಟ್ರು ಹೋಗಲ್ಲ ಬಿಡ್ರಿ, ಹಂಗೆ ಇದ್ಬಿಡೋಣ, ಬೇಡ ಇದನ್ನ ಸರಿ ಮಾಡ್ಕೊಳಕ್ ಆಗಲ್ಲ ಅನ್ಕೊಂಡ್ಬಿಡ್ತೀವಿ ಅಲ್ವಾ? ಹಾಗಲ್ಲ. ನಮ್ಮ ಸ್ವಭಾವವನ್ನ, ಗುಣಗಳನ್ನ ನಾವು ಸುಧಾರಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಎಚ್ಚರಿಕೆಯಿಂದ ನಾವು ಎಷ್ಟೇ ಸರಿ ನಾವು ಈ ಕೆಲಸದಲ್ಲಿ ಸೋತ್ರು ಕೂಡ, ನಾವು ವಿಫಲರಾದ್ರೂ ಕೂಡ ನಮ್ಮ ಪ್ರಯತ್ನವನ್ನ ಮುಂದುವರಿಸ್ಕೊಳ್ತಾ ಹೋಗ್ಲೇಬೇಕು ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾ ಬರ್ತಾರೆ. ಇಷ್ಟೆಲ್ಲ ಒಂದು ಸುಯೋಗ, ಇಷ್ಟೆಲ್ಲ ಒಂದು ಉನ್ನತವಾದಂತಹ ಹಂತ ಸ್ವೀಕೃತ ಶಿಷ್ಯನಾದವನಿಗೆ ಸಿಗುತ್ತಾ ಹೋಗುತ್ತೆ. ಈ ಸ್ವೀಕೃತ ಶಿಷ್ಯತ್ವದ ಹಂತದಿಂದ ಮುಂದುವರೆದಂತಹ ಭಾಗ ಯಾವುದು? ಗುರುಪುತ್ರ. ಗುರುಪುತ್ರ ಅಂತಕ್ಕಂಥದ್ದು ಶಿಷ್ಯ ಪಥದಲ್ಲಿ ಮೂರನೆಯ ಹಂತ. ಮೊದಲನೇದು ಪರೀಕ್ಷಾ ಶಿಷ್ಯತ್ವ, ಎರಡನೇದು ಸ್ವೀಕೃತ ಶಿಷ್ಯತ್ವ, ಮೂರನೇದು ಗುರುಪುತ್ರ. ಗುರುಪುತ್ರನ ಹಂತಕ್ಕೆ ಬಂದಾಗ ಗುರುವಿಗೂ ಮತ್ತು ಶಿಷ್ಯ ಇರ್ತಕ್ಕಂತಹ ಸಂಬಂಧ ಇನ್ನೂ ಗಾಢವಾಗುತ್ತಾ ಹೋಗುತ್ತೆ, ಅಥವಾ ಇನ್ನು ಒತ್ತಾದ ಸಂಬಂಧದಲ್ಲಿ ಶಿಷ್ಯ ಗುರುವಿನ ಬಳಿಗೆ ಹೋಗ್ತಾನೆ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಎಷ್ಟರ ಮಟ್ಟಿಗೆ ಆತ ತನ್ನ ಸದ್ಗುಣಗಳನ್ನ ಸಾಕಷ್ಟು ಉನ್ನತಗೊಳಿಸ್ಕೊಳ್ತಾ ತನ್ನ ಅಪರಿಶುದ್ಧತೆಯನ್ನ ಕಳ್ಕೊಳ್ತಾ ಮುಂದುವರಿತಾನೆ ಅಂದ್ರೆ, ಈ ಪುತ್ರತ್ವದ ಹಂತಕ್ಕೆ ಬರೋ ಹೊತ್ತಿಗೆ ಆತ ದೀಕ್ಷಾಪಥದ ಬಾಗಿಲಲ್ಲಿ ನಿಂತಿರ್ತಾನೆ ಅಂತ ಹೇಳ್ತಾರೆ. ದೀಕ್ಷಾಪಥದ ಬಾಗಿಲಲ್ಲಿ ನಿಂತಿರ್ತಾನೆ, ಆ ಹಂತಕ್ಕೆ ಬರ್ತಾನೆ. ಆ ಹಂತಕ್ಕೆ ಬಂದಾಗ್ಲೇ ಗುರು ಶಿಷ್ಯನನ್ನ ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡ್ತಾನೆ. ಇದುವರೆಗೂ ಆತನನ್ನ ಸ್ವೀಕಾರ ಮಾಡಿರ್ತಾನೆ, ಪುತ್ರನನ್ನಾಗಿ ಅಲ್ಲ. ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಈಗ ಪೂರ್ತಿಯಾಗಿ ತನ್ನ ಪುತ್ರನನ್ನಾಗಿ ಆತ ಅಂಗೀಕರಿಸ್ತಾನೆ ಅಂತ.
ಇವಾಗ ಯಾವುದು ಒಂದು ಮಹತ್ತರವಾದಂತಹ ಬದಲಾವಣೆ ಶಿಷ್ಯನಲ್ಲಿ ಬರುತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ, ಇದುವರೆಗೂ ಕೂಡ ಶಿಷ್ಯನ ಕಾಮ ಮನಸ್ಸು ಮತ್ತು ಪ್ರಾಣಮಯ ಕೋಶಗಳ ಸಂಬಂಧದ ಜೊತೆಗೆ ಈ ಗುರುಪುತ್ರತ್ವದ ಹಂತಕ್ಕೆ ಬಂದಾಗ ಕಾರಣ ದೇಹಾಂತರ್ಗತವಾದಂತಹ ಅಂತರಾತ್ಮನೂ ಕೂಡ ಗುರುವಿನೊಂದಿಗೆ ಒಂದಾಗ್ತಾನೆ. ಇದುವರೆಗೂ ಪ್ರಾಣಮಯ ಕೋಶ ಅಥವಾ ಒಂದು ಕಾಮ ಶರೀರ ಅಥವಾ ಆಶಾ ಶರೀರ ಮತ್ತೆ ಕೆಳಗಿನ ಮನೋಶರೀರ ಗುರುವಿನ ಪ್ರಜ್ಞೆಯಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಆ ಕಾರಣ ಶರೀರದಲ್ಲಿ ಅಂತರ್ಗತನಾಗಿರ್ತಕ್ಕಂತಹ ಅಂತರಾತ್ಮನಿರ್ತಾನಲ್ಲ ಜೀವಾತ್ಮ, ಆ ದೃಷ್ಟಿಯಿಂದಲೂ ಕೂಡ ಪರಿಪೂರ್ಣವಾಗಿ ಗುರುವಿನ ಪ್ರಜ್ಞೆಯೊಳಗೆ ಸೇರಿ ಹೋಗ್ತಾನೆ, ಪ್ರಜ್ಞೆಯೊಳಗೆ ಎರಕವಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಗುರುಪುತ್ರ ಅನ್ನುವಂತ ರೀತಿಯಲ್ಲಿ ಇಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಕ್ಕಂಥದ್ದು. ಈ ಹಂತಕ್ಕೆ ಬಂದ ನಂತರ ಗುರು ಶಿಷ್ಯನನ್ನ ತಾತ್ಕಾಲಿಕವಾಗಿಯೂ ಕೂಡ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವೀಕೃತ ಶಿಷ್ಯತ್ವದ ಹಂತದಲ್ಲಿ ಯಾವಾಗ ಆ ಶಿಷ್ಯನ ಒಂದು ನಡವಳಿಕೆಯ ಒಂದು ಪ್ರಭಾವ ಗುರುವಿನ ಮೇಲೆ ಬೀಳುತ್ತೋ ಆಗ ತಾತ್ಕಾಲಿಕವಾಗಿ ಅದು ಸರಿಯಲ್ಲ ಅಂತ ಕಂಡಾಗ ಒಂದು ಪ್ರತ್ಯೇಕತೆಯನ್ನ ಸೃಷ್ಟಿಸ್ತಕ್ಕಂಥದ್ದು. ಈಗ ಗುರುಪುತ್ರದ ಹಂತಕ್ಕೆ ಬಂದಾಗ ಯಾವುದೇ ಒಂದು ಕಾರಣದಿಂದನೂ ಕೂಡ ಗುರು ಶಿಷ್ಯನ ಜೊತೆಗಿರ್ತಕ್ಕಂಥ ಸಂಬಂಧವನ್ನ ಕಡಿದು ಹಾಕೋದಿಲ್ಲ. ಅಂದ್ರೆ ಗುರು ತನ್ನ ಸ್ವಭಾವವನ್ನ ಶಿಷ್ಯನೊಳಗೆ ಪರಿಪೂರ್ಣವಾಗಿ ಹಂಚ್ಕೊಂಡ್ಬಿಟ್ಟಿರ್ತಾನೆ, ಪರಿಪೂರ್ಣವಾಗಿ ಹಂಚ್ಕೊಂಡಿರ್ತಾನೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಗುರುಪುತ್ರ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಒಂದು ಉದಾಹರಣೆಯಲ್ಲಿ ಹೇಳ್ತಾರೆ, ಇಲ್ಲಿ ಒಬ್ಬ ವಿವೇಕಿಯಾದ ಫ್ರಾನ್ಸ್ ದೇಶದವನು ಒಬ್ಬ ಹೇಳ್ತಾನಂತೆ ಗುರು ಮತ್ತೆ ಶಿಷ್ಯರ ಸಂಬಂಧದ ಬಗ್ಗೆ. ಹೇಗಿರುತ್ತೆ ಗುರು ಶಿಷ್ಯರ ಸಂಬಂಧ ಈ ಪುತ್ರತ್ವದ ಹಂತಕ್ಕೆ ಬಂದಾಗ ಹೇಗಿರುತ್ತೆ ಅಂತ ಹೇಳ್ತಾರೆ. ಪ್ರೇಮ ಅಂದ್ರೆ ಪ್ರೀತಿಸುವವನು ಮತ್ತೆ ಪ್ರೀತಿಸಲ್ಪಡುವವನು. ಪ್ರೇಮ ಅಂತಂದ್ರೆ ಅಲ್ಲಿ ಪ್ರೀತಿಸುವವನೊಬ್ಬರು ಇರ್ಬೇಕು, ಒಬ್ಬನಿರ್ಬೇಕು, ಪ್ರೀತಿಸಲ್ಪಡುವವನು ಒಬ್ಬನು ಇರ್ಲೇಬೇಕು ಅಲ್ವಾ. ಹಾಗೆ ಇಬ್ಬರು ಈ ರೀತಿ ಪ್ರೇಮಿಸ್ತಾ ಇರ್ತಕ್ಕಂಥವರಲ್ಲಿ ಒಬ್ಬ ಇನ್ನೊಬ್ಬನಿಗಿಂತ ಹಿರಿಯನಾಗಿರ್ತಾನೆ. ಒಬ್ಬ ಕಿರಿಯ ಒಬ್ಬ ಹಿರಿಯ ಅಲ್ವಾ. ಹಾಗೆ ಹಿರಿಯನಾದವನು ಹೆಚ್ಚು ಬೆಳೆದವನಾಗಿರ್ತಾನೆ, ಆತ ಹೆಚ್ಚು ಆಳವಾದ ಪ್ರೇಮವನ್ನ ವ್ಯಕ್ತಪಡಿಸೋದಕ್ಕೆ ಸಾಧ್ಯ, ಆತ ಹೆಚ್ಚು ಆಳವಾದ ಪ್ರೇಮವನ್ನು ವ್ಯಕ್ತಪಡಿಸ್ತಾನೆ. ಆ ಕಿರಿಯವನೇನ್ ಮಾಡ್ತಾನೆ, ಆ ಪ್ರೇಮವನ್ನ ಮೆಚ್ಚಿಕೊಂಡು ಅದಕ್ಕೆ ಉತ್ತರವಾಗಿ ತನ್ನ ಶಕ್ತಿಯಾನುಸಾರ ಪ್ರೇಮವನ್ನ ಹೊರಸೂಸ್ತಾನೆ. ಇದು ಗುರು ಶಿಷ್ಯನ ಸಂಬಂಧ. ಗುರುಗಳು ಹಿರಿಯರು ಪರಿಪೂರ್ಣವಾಗಿ ಪ್ರೇಮವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ, ಶಿಷ್ಯ ಅದಕ್ಕೆ ಸ್ಪಂದಿಸುತ್ತಾ ತನ್ನ ಶಕ್ತಿಯಾನುಸಾರ ಪ್ರೇಮವನ್ನ ವರ್ಷಿಸ್ತಾ ಇರ್ತಾನೆ. ಆ ರೀತಿಯ ಒಂದು ಸಂಬಂಧ ಗುರು ಶಿಷ್ಯರಲ್ಲಿ ಕಾಣಬಹುದು ಅಂತಕ್ಕಂಥದ್ದನ್ನ ನಮ್ಗಿಲ್ಲಿ ಹೇಳ್ತಾ ಬರ್ತಾರೆ. ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ, ಗುರುವಿನ ಪ್ರಜ್ಞೆಯಲ್ಲಿ ಒಂದಾಗಿರ್ತಾನೆ ಶಿಷ್ಯ, ಆದ್ರೆ ಇಲ್ಲಿ ಇರ್ತಕ್ಕಂತಹ ವ್ಯತ್ಯಾಸ ಇಷ್ಟೇ. ಅದು ವ್ಯಕ್ತಪಡಿಸ್ತಕ್ಕಂತಹ ಒಂದು ಹಂತದಲ್ಲಿ ಯಾವ ಒಂದು ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಮ್ಗಿಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ಅವರು ಹೇಳ್ತಾರೆ, ಈ ಒಂದು ಬಾಂಧವ್ಯ ಇನ್ನೂ ಹೆಚ್ಚು ಆಳವಾಗಿ ಹೋಗ್ತಾ ಅಂದ್ರೆ ಈ ಗುರು ಶಿಷ್ಯರ ಬಾಂಧವ್ಯ ಗುರುಪುತ್ರತ್ವದ ಹಂತದಲ್ಲಿ ಅಂದ್ರೆ 3ನೇ ಹಂತದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಳವಾಗಿ ಹೋಗ್ತಾ ಈ ಸಹಜವಾಗಿರ್ತಕ್ಕಂಥ ಆಳವಾದ ಪ್ರೇಮ ಗುರುವಿನಿಂದ ಶಿಷ್ಯನ ಕಡೆಗೆ ವರ್ಷಿಸಲ್ಪಡ್ತಾ ಇರುತ್ತೆ. ಆಳವಾದಂತಹ ಸಹಜವಾದ ಪ್ರೇಮ ಶಿಷ್ಯನ ಕಡೆಗೆ ಸತತವಾಗಿ ಹರಿತಾ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಹೇಗೆ ಅಂತಂದ್ರೆ, ಯಾರ ಮೇಲೆ ಗುರುವಿಗೆ ಇಂತಹ ಪ್ರೀತಿ ಉದಯವಾಗುತ್ತೋ ಅಂತಹವರು ಅಂದ್ರೆ ಆ ಗುರು ಮರು ಪ್ರೀತಿಯನ್ನ ತೋರಿಸದೆ ಹೋದಾಗ್ಯೂ ಕೂಡ, ಶಿಷ್ಯ ಅದಕ್ಕೆ ಸ್ಪಂದಿಸದೇ ಇದ್ರೂ ಕೂಡ, ಗುರು ಸಹಜವಾಗಿ ಆಳವಾದಂತಹ ಉನ್ನತವಾದಂತಹ ಪ್ರೇಮವನ್ನ ವರ್ಷಿಸ್ತಾ ಇರ್ತಾನೆ ಶಿಷ್ಯನ ಮೇಲೆ. ಶಿಷ್ಯ ಅದಕ್ಕೆ ಪ್ರತಿಸ್ಪಂದಿಸದೇ ಇದ್ರು ಕೂಡ, ಉದಾಸೀನನಾಗಿದ್ರು ಕೂಡ, ಅದಕ್ಕೆ ಮರುಪ್ರೀತಿಯನ್ನ ತೋರಿಸದೇ ಇದ್ರು ಕೂಡ, ಅಸಡ್ಡೆಯನ್ನ ತೋರಿಸಿದ್ರು ಕೂಡ ಆತ ಒಂದೇ ಸಮನಾಗಿ ತನ್ನ ಪ್ರೇಮ ಭಾವವನ್ನ ಆತನ ಮೇಲೆ ವರ್ಷಿಸ್ತಾನೆ ಇರ್ತಾನೆ. ಹೇಗೆ ತಾಯಿ ಮಗುವಿನ ಮೇಲೆ ಹೇಗೆ ಪ್ರೇಮವನ್ನ ವರ್ಷಿಸ್ತಾ ಇರ್ತಾನೆ, ಮಗುವಿನಿಂದ ಏನು ಕೂಡ ಆಕೆ ಅಪೇಕ್ಷೆ ಪಡೋದಿಲ್ಲ ಅಲ್ವಾ. ಅದೇ ರೀತಿ ತಂದೆಯೂ ಕೂಡ ಮಗನ ಜೊತೆ ಅನ್ಕಂಡೀಷನ್ಡ್ ಲವ್, ಸರಿ, ವೆರಿ ಆಪ್ಟ್ ವರ್ಡ್, ಅನ್ಕಂಡೀಷನ್ಡ್ ಲವ್. ಅಲ್ಲಿ ಯಾವುದೇ ಒಂದು
ಪ್ರತಿಸ್ಪಂದನೆ ಇಲ್ಲ, ಅವ್ರಿಗೇನು ಅಪೇಕ್ಷೆ ಏನಿರಲ್ಲ ಗುರುಗಳ ಹಂತಕ್ಕೆ ಹೋದ್ಮೇಲೆ. ಆ ಪ್ರತಿಸ್ಪಂದನೆ ಇಲ್ಲದೆ ಇದ್ರೂ ಸರಿ, ಅವರು ಸತತವಾಗಿ ಒಂದು ಆಳವಾದಂತಹ ಪ್ರೇಮವನ್ನ ವರ್ಷಿಸ್ತಾ ಹೋಗ್ತಾರೆ. ಈ ರೀತಿ ಪ್ರೇಮಿಸ್ತಾ ಇರೋರಿಗೆ ಅಂದ್ರೆ ಆ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಜೀವನ್ಮುಕ್ತ ಗುರುಗಳಿಗೆ ಅಸಮಾಧಾನ ಆಗಬಹುದು ಅಲ್ವಾ. ಅಸಮಾಧಾನ ಅಂತಕ್ಕಂಥದ್ದು ಇದ್ರೂ ಕೂಡ ಆ ಪ್ರೇಮದ ಒತ್ತಡ ಇದೆಯಲ್ಲ, ಅದು ಮಾತ್ರ ಎಂದಿಗೂ ಕೂಡ ಕಡಿಮೆ ಆಗಲ್ಲ ಅಂತ. ಆ ಪ್ರೇಮವನ್ನ ಎಷ್ಟು ಒಂದು ಅಗಾಧವಾದಂತಹ ಪ್ರಭಾವಯುತವಾದಂತಹ ಪ್ರೇಮವನ್ನ ವರ್ಷಿಸ್ತಾ ಇರ್ತಾರೋ, ಅದರ ಇಂಟೆನ್ಸಿಟಿ ಅಂತ ಹೇಳ್ತೀವಲ್ಲ, ಅದು ಯಾವತ್ತೂ ಕೂಡ ಕಡಿಮೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಸಹಜವಾದಂತಹ ಆಳವಾದಂತಹ ಪ್ರೇಮ ವರ್ಷಿಸಲ್ಪಡ್ತಾ ಇದೆಯಲ್ಲ ಗುರುಗಳಿಂದ ಶಿಷ್ಯನ ಮೇಲೆ, ಅದನ್ನ ಯಾವ್ದಕ್ಕೆ ಹೋಲಿಸ್ತಾರೆ ಅಂದ್ರೆ ಈ ಪ್ರಪಂಚದ ಮೇಲೆ ಈಶ್ವರನಿಗಿರುವಂತಹ ಪ್ರೇಮ. ಈ ಸೃಷ್ಟಿಯೆಲ್ಲ ಏನಂತೀವಿ ನಾವು, ಆ ಪರಮಾತ್ಮನ ಒಂದು ಅಭಿವ್ಯಕ್ತತೆನೆ. ಅಂದ್ರೆ ಆತನಂತೆ, ಅಂದ್ರೆ ಮಗ ಅಂತ ನಾವು ಅನ್ಕೊಂಡ್ರು ಕೂಡ ತಂದೆಯಾಗಿರ್ತಕ್ಕಂಥವನು ಸತತವಾಗಿ ತನ್ನ ಮಕ್ಕಳ ಮೇಲೆ ಪ್ರೇಮವನ್ನ ವರ್ಷಿಸ್ತಾನೆ ಇರ್ತಾನೆ ಅಂತ. ಹಾಗೆ ಈಶ್ವರನ ಪ್ರೇಮ ಹೇಗೆ ಇಲ್ಲಿ ಪ್ರಪಂಚದ ಮೇಲೆ ವರ್ಷಿಸಲ್ಪಡ್ತಾ ಇದೆಯೋ, ಅದೇ ರೀತಿ ಗುರುಗಳು ಕೂಡ ಆ ಗುರುಪುತ್ರ ಅಂತ ಯಾರನ್ನ ಸ್ವೀಕಾರ ಮಾಡಿರ್ತಾರೋ ಅವ್ರ ಮೇಲೆ ವರ್ಷಿಸಲ್ಪಡ್ತಾ ಇರುತ್ತೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಮಾರ್ಗಜ್ಯೋತಿಯಲ್ಲಿ ಈ ಗುರು ಶಿಷ್ಯರ ಸಂಬಂಧದ ಬಗ್ಗೆ ಇನ್ನೂ ಹೆಚ್ಚು ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಎಲ್ಲ ಓದ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ. ಒಂದೊಂದು ಗ್ರಂಥವನ್ನು ಕೂಡ ತೆಗೆದು ನಾವು ಓದ್ಬೇಕು. ಬರೀ ಉಪನ್ಯಾಸಗಳನ್ನ ಕೇಳೋದಲ್ಲ ಅಥವಾ ಸತ್ಸಂಗಗಳಲ್ಲಿ ಭಾಗವಹಿಸೋದಲ್ಲ. ಮುಂದಿನ ಹಂತವಾಗಿ ನಾವು ಸ್ವಾಧ್ಯಾಯ ಅಂದ್ರೆ ನಾವೇ ಸ್ವತಃ ವ್ಯಾಸಂಗವನ್ನ ಮಾಡ್ಬೇಕು. ಎಷ್ಟು ವಿಚಾರಗಳಿದೆ, ಪ್ರತಿ ಸರಿ ಓದ್ತಾಗ್ಲೂ ಕೂಡ ಆ ವಿಚಾರ ಇನ್ನು ಹೆಚ್ಚು ಆಳ ಅರ್ಥದಲ್ಲಿ ನಮಗೆ ಕೊಡ್ತಾ ಹೋಗುತ್ತೆ. ಅಲ್ಲಿ ಮಾರ್ಗಜ್ಯೋತಿಯಲ್ಲಿ ಹೇಳ್ತಾರೆ, ತನ್ನಂತೆಯೇ ಇರ್ತಕ್ಕಂಥ ಪರಮಾಪ್ತ ಶಿಷ್ಯರಿಗೆ ಮಾತ್ರ ಗುರುವು ತನ್ನ ಶಾಂತಿಯನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲು ಸಾಧ್ಯ. ನನ್ನ ಶಾಂತಿಯನ್ನ ನಿನಗೆ ಕೊಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ಶಿಷ್ಯ ಗುರುಪುತ್ರತ್ವದ ಹಂತಕ್ಕೆ ಏರಿದಾಗ, ಅಥವಾ ಗುರು ಶಿಷ್ಯನನ್ನ ತನ್ನ ಪುತ್ರನನ್ನಾಗಿ ಸ್ವೀಕಾರ ಮಾಡ್ಕೊಂಡಾಗ ಮಾತ್ರ ಈ ಒಂದು ಉನ್ನತವಾದಂತಹ ಒಂದು ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಈ ರೀತಿ ಪಡೆದಂತಹ ಶಾಂತಿಯನ್ನ ಶಿಷ್ಯರು ಏನ್ ಮಾಡ್ತಾರೆ, ಗುರುಪುತ್ರದ ಹಂತಕ್ಕೆ ಏರಿದಂತವರು ಇತರರಿಗೂ ಕೂಡ ಕೊಡಬಲ್ಲರು ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ವಿಚಾರವನ್ನ ಅವರು ಹೇಳ್ತಾರೆ, ಈ ರೀತಿ ಕೊಡ್ತಕ್ಕಂತಹ ಒಂದು ಶಾಂತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಸ್ವೀಕೃತ ಶಿಷ್ಯನಿಗೂ ಗುರುಪುತ್ರನಿಗೂ ಏನು ಒಂದು ಸೂಕ್ಷ್ಮವಾದಂತಹ ವ್ಯತ್ಯಾಸ ಅಂತ ಅವ್ರು ಹೇಳ್ತಾರೆ. ಸ್ವೀಕೃತ ಶಿಷ್ಯನ ಮೂಲಕನೂ ಕೂಡ ಈ ಒಂದು ಅನುಗ್ರಹ ಶಕ್ತಿ ಅನ್ನೋದು ಹರಿತಾ ಇರುತ್ತೆ ಎಲ್ಲಾ ಕಡೆನೂ ಲೋಕ ಕಲ್ಯಾಣಕ್ಕೋಸ್ಕರ ಅಲ್ವಾ. ಅಂದ್ರೆ ಇಲ್ಲಿ ಸ್ವೀಕೃತ ಶಿಷ್ಯ ನಮ್ಮ ಮೂಲಕ ಗುರುವಿನ ಶಕ್ತಿ ಹರಿತಾ ಇರುತ್ತೆ. ಆದ್ರೆ ಗುರುಪುತ್ರನಿಗೆ ಆ ಗುರುವೇ ಹೋಗಿ ಆ ಕೆಲಸವನ್ನ ಮಾಡಿದಷ್ಟು ಒಂದು ಅಷ್ಟರ ಮಟ್ಟಿಗಿನ ಕೆಲಸ ಕಾರ್ಯ ನಡೆಯುತ್ತೆ ಅಂತ. ಇಲ್ಲಿ ಅವ್ರ ಮೂಲಕ ಅಲ್ಲ, ಸ್ವೀಕೃತ ಶಿಷ್ಯತ್ವದ ಹಂತದಲ್ಲಿ ಶಿಷ್ಯನ ಮೂಲಕ ನಡೀತಾ ಇದೆ, ಅಥವಾ ಶಿಷ್ಯನ ಮೂಲಕ ಅನುಗ್ರಹ ಶಕ್ತಿ ಹರಿತಾ ಇದೆ. ಎಲ್ಲೋ ಒಂದ್ ಕಡೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಶುಭ ಸಮಾರಂಭದಲ್ಲಿ ಯಾರಿಗೋ ಒಬ್ಬರಿಗೆ ಆಶೀರ್ವಾದವನ್ನ ಕೊಡ್ಬೇಕು ಅಂತಂದಾಗ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅನ್ನುವಂತಹ ರೀತಿಯಲ್ಲಿ ಶಿಷ್ಯ ಅವರಿಗೆ ಒಂದು ಆಶೀರ್ವಚನವನ್ನ ಕೊಡ್ಬೋದು. ಅಂದ್ರೆ ಇವ್ರ ಮೂಲಕ ಅವರಿಗೆ ಶಕ್ತಿ ಹರಿದಿದೆ ಅಂತ. ಆದ್ರೆ ಗುರುಪುತ್ರನ ಹಂತದಲ್ಲಿ ಗುರುವೇ ಸ್ವತಃ ಆ ಸ್ಥಾನದಲ್ಲಿದ್ದು ಆ ಶಕ್ತಿಯನ್ನ ಹರಿಸಿದಂತಹ ಪ್ರಭಾವ ಅಲ್ಲಿರುತ್ತೆ ಅನ್ನುವಂತಹ ವಿಚಾರವನ್ನ ನಮ್ಗೆ ಇಲ್ಲಿ ಹೇಳ್ತಾ ಬರ್ತಾರೆ. ಇಷ್ಟು ವಿಚಾರಗಳನ್ನ ನಾವು ಈ ಒಂದು ಶಿಷ್ಯ ಪಥದ ಹಂತದಲ್ಲಿ ಇರ್ತಕ್ಕಂತಹ 3 ಹಂತಗಳ ವಿಚಾರವಾಗಿ ನಾವು ತಿಳ್ಕೊಳ್ತಾ ಬರಬಹುದು. ಈ 3 ಹಂತಗಳನ್ನ ತಲುಪಿರ್ತಕ್ಕಂತಹ ಗುರುಪುತ್ರ ಮುಂದೆ ಶ್ವೇತಶ್ರೀ ಸಂಘದ ಸದಸ್ಯತ್ವವನ್ನು ಪಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಬಳಸ್ಕೊಳ್ತಾನೆ. ಅದನ್ನ ಮುಂದಿನ ಹಂತದಲ್ಲಿ ದೀಕ್ಷಾ ಪಥದಲ್ಲಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಇಲ್ಲಿ ನಾವು ಹೇಗೆ ಒಬ್ಬ ವ್ಯಕ್ತಿ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆಗೆ ತಿರುಗುತ್ತಾ ಕೌಶಲ್ಯವನ್ನ ರಚನೆ ಮಾಡ್ಕೊಳ್ತಾ ಸೇವಾ ಕಾರ್ಯಗಳಲ್ಲಿ ತನ್ನನ್ನ ತಾನ ತೊಡಗಿಸ್ಕೊಳ್ತಾ ಗುರುವಿನ ಕೃಪಾ ಕಟಾಕ್ಷ ಆತನ ಮೇಲೆ ಬೀಳುವ ಹಾಗಾದಾಗ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನ ಬಳಸ್ಕೊಳ್ತಾ ಗುರುವಿನ ಶಕ್ತಿ ವಿಶೇಷಗಳು ಕೂಡ ಆತನ ಮೂಲಕ ಹರಿತಾ ಒಂದು ಪರೀಕ್ಷಾ ಹಂತಕ್ಕೆ ಒಳಪಟ್ಟು ನಂತರ ಸ್ವೀಕೃತನಾಗಿ ಗುರುವಿನಿಂದ ಸ್ವೀಕರಿಸಲ್ಪಟ್ಟು ಆ ಗುರುಪುತ್ರದ ಹಂತಕ್ಕೆ ಹತ್ತುತ್ತಾ ಹೇಗೆ ತನ್ನ ಆ ಶಿಷ್ಯ ಈ ಒಂದು ಪಥವನ್ನ
ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಮುಂದೆ ದೀಕ್ಷಾಪಥದ ಬಾಗಿಲಲ್ಲಿ ನಿಂತ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ಇರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ. ಒಂದೇ ಒಂದು ಉದಾಹರಣೆ ಕೊನೆಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಹೇಗೆ ಅಂದ್ರೆ ಮೊದಲು ಈಗ ನಾವು ಯಾವುದೋ ಒಂದು ಸಂಬಂಧವನ್ನು ಬೆಳೆಸ್ಬೇಕು ಅಂದ್ರೆ ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ಇಟ್ಕೊಳ್ಳಿ. ಮಗಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ಗಂಡು ಹುಡುಕ್ತಾ ಇರ್ತೀವಿ. ಈಗ ನಾವು ಸಂಬಂಧವನ್ನ ನೋಡುವಾಗ ಹುಡುಕ್ತಾ ಇರ್ತೀವಲ್ವಾ, ಮೊದ್ಲು ಯಾರೋ ಒಬ್ರು ನಮ್ ಕಣ್ಣಿಗೆ ಬೀಳ್ತಾರೆ. ಓ ಇವ್ರು ಏನೋ ಸ್ವಲ್ಪ ನಮ್ಗೆ ಯೋಗ್ಯರು ಅಂತ ಅನ್ನಿಸ್ತಾರೆ ಅನ್ನುವಂಥದ್ದು ಕಣ್ಣಿಗೆ ಬೀಳ್ತಾರೆ. ಹಾಗೇನ್ ಮಾಡ್ತಾರೆ, ತಕ್ಷಣ ಸಂಬಂಧ ಬೆಳೆಸ್ತಾರ? ಇಲ್ಲ, ಒಂದಷ್ಟು ದಿನ ಅವ್ರ ಕಾದು ನೋಡ್ತಾರೆ, ಅವ್ರ ನಡೆ ನೋಡಿ ಅವ್ರ ನಡವಳಿಕೆ ಹೇಗಿದೆ ಅಂತ ಪರೀಕ್ಷೆ ಮಾಡ್ತಾ ಹೋಗ್ತಾರೆ. ಹೌದಾ? ಆ ಪರೀಕ್ಷೆ ಮಾಡ್ತಾ ಹೋಗಿ ನಂತರ ಅವ್ರಿಗೆ ಒಪ್ಪಿಗೆ ಆಗಿ ಒಂದು ನಂಬಿಕೆ ಬಂದು ಅವರಲ್ಲಿ ಒಳ್ಳೆ ಅಭಿಪ್ರಾಯ ಮೂಡಿದ ಮೇಲೆ ಏನ್ ಮಾಡ್ತಾರೆ, ಮಗಳಿಗೆ ತಂದ್ಕೊಡ್ತಾರೆ, ಅಳಿಯನನ್ನಾಗಿ ಮಾಡ್ಕೊಳ್ತಾರೆ. ಅದೇನು ಸ್ವೀಕೃತ ಶಿಷ್ಯತ್ವದ ಹಂತ. ಪರೀಕ್ಷೆ ಮಾಡೋದು ಮದುವೆ ಮುಂಚೆ, ಅದು ಒಂದು ಏನು ಪರೀಕ್ಷಾ ಶಿಷ್ಯತ್ವದ ಹಂತ. ಅಳಿಯನಾದ್ಮೇಲೆ ಅದು ಸ್ವೀಕೃತ ಶಿಷ್ಯತ್ವ. ಅಳಿಯನಾದ್ಮೇಲೆ ಅವನ ಗುಣ ಸ್ವಭಾವ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇವನ ಏನು ಮಾವನ ಒಂದು ಪ್ರಭಾವನೂ ಅಳಿಯನ ಮೇಲೆ ಬೀಳುತ್ತೆ. ಆತ ಈ ಮಾವನ ಹಾಗೇನೆ ಅಳಿಯನು ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಬಳಸ್ಕೊಳ್ಬಹುದು. ಆಗ ಆತನಿಗೆ ಏನ್ ಅನ್ಸುತ್ತೆ, ಈತ ಮಗಳನ್ನು ಕೊಟ್ಟರು ಅಳಿಯ ಮಾತ್ರ ಅಲ್ಲ, ನನ್ನ ಮಗ ಅಳಿಯ ಅಲ್ಲಪ್ಪ, ಅವನು ನನ್ನ ಮಗನ್ ತರ ಇದ್ದಾನೆ ಇವಾಗ ಅಂತ ಅನ್ಕೊಳ್ತೀವಲ್ವಾ. ಹಾಗೆ ಅಂದ್ರೆ ಇದು ಸುಮ್ನೆ ನಾನು ಅರ್ಥ ಆಗ್ಲಿ ಅನ್ನೋ ದೃಷ್ಟಿಗೆ ಒಂದು ಉದಾಹರಣೆಯನ್ನ ಹೇಳಿದ್ದು ಅಷ್ಟೇ. ಹೀಗೆ ಶಿಷ್ಯ ಪಥದಲ್ಲಿ ಅನೇಕ ಹಂತಗಳನ್ನ ಒಬ್ಬ ಆಧ್ಯಾತ್ಮ ಸಾಧಕ ಕ್ರಮಿಸ್ತಾ ಮುಂದೆ ಬರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಒಂದು ಸುಂದರವಾದಂತ ವಿವರಣೆ. ಗುರು ಶಿಷ್ಯರ ಒಂದು ಸಂಬಂಧವಿದೆಯಲ್ಲ, ಇದೊಂದು ಪವಿತ್ರ ಸಂಬಂಧ. ಜೀವನ ಎಲ್ಲ ಬರೀ ಸಂಬಂಧಗಳ ಒಂದು ಕಂತೆಯೇ. ಜಿಡ್ಡು ಕೃಷ್ಣಮೂರ್ತಿಯವ್ರನ್ನ ಒಮ್ಮೆ ಯಾರೋ ಕೇಳಿದ್ರಂತೆ, ವಾಟ್ ಈಸ್ ಲೈಫ್ ಅಂತ. ಆಗ ಅವ್ರು ಕೊಟ್ಟ ಉತ್ತರ ಏನಂದ್ರೆ, ಲೈಫ್ ಇಸ್ ನಥಿಂಗ್ ಬಟ್ ರಿಲೇಶನ್ಶಿಪ್ಸ್. ಸಂಬಂಧಗಳ ಒಂದು ಮಾಲೆ ಅದು. ಎಷ್ಟೋ ಸಂಬಂಧಗಳು ಇರ್ತವೆ ಮನುಷ್ಯ ಅಂದಮೇಲೆ. ಅದರಲ್ಲಿ ಒಂದು ಬಹಳ ಪವಿತ್ರವಾದ ಸಂಬಂಧ ಗುರು ಶಿಷ್ಯರ ಸಂಬಂಧ. ಆ ಸಂಬಂಧ ಹೇಗಿರುತ್ತೆ ಅಂತ ಅವರು ಬಹಳ ಚೆನ್ನಾಗಿ ನಿರೂಪಿಸಿದ್ರು. ನಿಮಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟರು. ಆ ಶಿಷ್ಯಪಥ ಅನ್ನುವಂತಹ ಒಂದು ಹಂತದಲ್ಲಿ ಶಿಷ್ಯ ಅನ್ನುವಂಥವನು ತಯಾರಾಗಬೇಕು. ಯಾರ ಕುಲುಮೆಯಲ್ಲಿ ತಯಾರಾಗ್ತಾನೆ? ಗುರುಗಳ ಕುಲುಮೆಯಲ್ಲಿ. ತಯಾರು ಮಾಡೋರು ಯಾರು? ಗುರುಗಳೇ. ಹೇಗೆ ತಯಾರು ಮಾಡ್ತಾರೆ? ಆತನಿಗೆ ಎಂತ ಪರಿಸ್ಥಿತಿಗಳು ಉಂಟಾಗಬೇಕು, ಆ ಪರಿಸ್ಥಿತಿಗಳ ಮಧ್ಯೆ ಆತ ಏನ್ ಕಲಿಬೇಕು, ಅದನ್ನು ಕಲೀಲಿಕ್ಕೆ ಬೇಕಾದಂತ ಪರಿಸರಗಳನ್ನು ಒದಗಿಸ್ಕೊಡ್ತಾರೆ ಮೊದಲು. ನಂತರ ಆತನನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತೀರ್ತಾರೆ. ಅದು ಎಂತ ಒಂದು ಕೆಲಸ ಅಂತ ಅಂದ್ರೆ, ಒಬ್ಬ ಬಹಳ ನಾಜೂಕಾದಂತಹ ಅಕ್ಕಸಾಲಿಗ ಒಂದು ಆಭರಣವನ್ನ ತಯಾರು ಮಾಡ್ತಾನೆ ನೋಡಿ. ಸೂಕ್ಷ್ಮವಾದ ಆಭರಣವನ್ನ ಕೊನೆಗೆ ಆತ ತಯಾರು ಮಾಡಿ ಮುಗಿಸಿದ ಮೇಲೆ ಎಷ್ಟು ಸುಂದರವಾಗಿದೆಯಪ್ಪ ಈ ನೆಕ್ಲೆಸ್ ಅಂತ ಅನ್ಕೋತೀವಿ. ಕೆಲಸ ಕಾರಣ ಶಿಷ್ಯನ ಒಂದು ಪ್ರಜ್ಞೆ ವಿಸ್ತಾರವಾಗಬೇಕು, ಪರಿಶುದ್ಧವಾಗಬೇಕು, ನಿರ್ಮಲವಾಗಬೇಕು, ಸ್ವಚ್ಛವಾಗಬೇಕು, ಆತನಲ್ಲಿರೋ ಸದ್ಗುಣಗಳು ಅರಳಬೇಕು. ಈ ಹಂತದಲ್ಲಿ ಕೆಲವು ದುಷ್ಟ ಶಕ್ತಿಗಳು ಆತನ ಮೇಲೆ ದಾಳಿ ಮಾಡುತ್ತವೆ. ದಾಳಿ ಮಾಡೋದು ಅಂದ್ರೆ ಅರ್ಥ ಆತನನ್ನ ತಮ್ಮ ದಿಕ್ಕಿಗೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತವೆ. ದೇ ಆರ್ ಕಾಲ್ಡ್ ನೆಗೆಟಿವ್ ಫೋರ್ಸಸ್. ಆ ಋಣಾತ್ಮಕ ಶಕ್ತಿಗಳು ಮಧ್ಯೆ ಬೆಳಿಬೇಕಾಗತ್ತೆ ಶಿಷ್ಯ.
ಅದಕ್ಕೆ ಗುರು ಆತನಿಗೆ ಒಂದು ಹಂತದಲ್ಲಿ ಒಂದು ನಿರ್ದಿಷ್ಟವಾದಂತಹ ಒಂದು ವಿದ್ಯಮಾನ ಜರುಗುತ್ತೆ. ಅದೇನೆಂದ್ರೆ ಸ್ವೀಕೃತ ಶಿಷ್ಯನಾದಾಗ ಆತ ಏನಾದ್ರೂ ದುಷ್ಟ ಪ್ರೇರೇಪಣೆಗಳಿಗೆ ಈಡಾಗಿ ಪಥದಿಂದ ವಿಮುಖನಾದರೆ ಅವನಿಗೂ ಗುರುವಿಗೂ ಮಧ್ಯೆ ಒಂದು ತೆರೆ ಉಂಟಾಗ್ಬಿಡುತ್ತೆ, ಕರ್ಟನ್. ಈ ಚಿಕ್ಕ ಮಕ್ಕಳು ಯಾವಾಗ್ಲಾದ್ರೂ ಎಷ್ಟು ಹೇಳಿದ್ರು ಮಾತು ಕೇಳಲಿಲ್ಲ ಅಂದ್ರೆ ಅಮ್ಮ ಏನ್ ಮಾಡ್ತಾಳೆ, ಒಂದ್ ಸ್ವಲ್ಪ ಹೊತ್ತು ಆ ಮಗುವನ್ನ ಮಾತಾಡಲ್ಲ, ದೂರ ತಳ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮಗು ಅರ್ಥ ಮಾಡ್ಕೊಳ್ಳುತ್ತೆ ತಾನು ಮಾಡ್ತಿರೋದು ತಪ್ಪು ಅಂತ. ಆಗ ಮತ್ತೆ ಅಮ್ಮ ಏನ್ ಮಾಡ್ತಾಳೆ, ಆ ಮಗುವನ್ನ ಎತ್ತಿ ತಬ್ಬಿಕೊಳ್ತಾಳೆ. ಗುರು ಸಹ ದೂರವಿಟ್ಟು ಆತನನ್ನ ತಿದ್ದಿ ತೀಡ್ತಾನೆ. ನೀನ್ ಮಾಡ್ತಿರೋದು ಇದು ತಪ್ಪು ಅನ್ನೋದು ಆತನಿಗೆ ಗೋಚರವಾಗುವ ಹಾಗೆ, ಅರಿವುಂಟಾಗುವ ಹಾಗೆ ಮಾಡ್ತಾನೆ. ಆ ನಂತರ ಶಿಷ್ಯ ಬದಲ. ಇದೊಂದು ಸತತ ಪರಿಶ್ರಮದ ಕೆಲಸ. ಎರಡು ಆತ್ಮಗಳ ನಡುವೆ, ಎರಡು ಜೀವಗಳ ನಡುವೆ ನಡೆಯುವಂತಹ ಒಂದು ಸಂವಹನ ಕಾರ್ಯ. ಕೊಡು ತೆಗೆದುಕೋ, ಈ ಕಾರ್ಯ ನಡೀತಾ ಇರುತ್ತೆ. ಶಿಷ್ಯ ಗುರುವಿಗೆ ಕೊಡಬೇಕಾದ ಗೌರವವನ್ನು, ಆದರವನ್ನು, ಪ್ರೀತಿಯನ್ನು, ಪ್ರೇಮವನ್ನು ಕೊಡಬೇಕು. ಗುರು ಶಿಷ್ಯನಿಗೆ ನೀಡಬೇಕಾದ ಅನುಗ್ರಹವನ್ನ, ಆಶೀರ್ವಾದವನ್ನ, ಮಾರ್ಗದರ್ಶನವನ್ನ, ಶಕ್ತಿಯನ್ನ, ಬಲವನ್ನ, ಜ್ಞಾನವನ್ನ ಗುರು ಸಹ ನೀಡಬೇಕು. ಇಲ್ಲಿ ಕರ್ತವ್ಯಗಳು ಇದೆ. ಕರ್ತವ್ಯಗಳು ಎಲ್ಲಿರುತ್ತೋ ಅದ್ರ ಜೊತೆಗೆ ಏನಿರುತ್ತೆ, ಜವಾಬ್ದಾರಿಗಳಿರುತ್ತೆ. Where there are duties, there are responsibilities. You cannot have a duty or a right without a responsibility. Okay. ಹಾಗಾಗಿ ಇದೊಂದು ಅತ್ಯುತ್ತಮವಾದಂತಹ ಸಂಬಂಧಗಳಲ್ಲಿ ಒಂದು ಸಂಬಂಧ ಅಂತ ಹೇಳಬಹುದು. ಈಗ ನಾವು ಬೆಳಿಗ್ಗೆಯಿಂದ ತಿಳ್ಕೊಂಡಂತಹ ವಿಚಾರ ಏನೆಂದ್ರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಹಲವು ಮಾರ್ಗಗಳುಂಟು. ಅದರಲ್ಲಿ ಒಂದು ಮಾರ್ಗವನ್ನ ಥಿಯಾಸಫಿ ಗುರುಗಳು ಮತ್ತು ಯೋಗಪಥ ಅನ್ನುವಂತಹ ಯೋಗಿ ಲೆಡ್ಬೀಟರ್ ಬರೆದಿರೋ ಗ್ರಂಥದಲ್ಲಿ ವಿವರಣಾತ್ಮಕವಾಗಿ ಹೇಳಿದ್ದಾರೆ. ಆ ಮಾರ್ಗ ಹೇಗಿದೆ ಅಂತಂದ್ರೆ, ಅದು ಶಿಷ್ಯಪಥ ಮತ್ತೆ ದೀಕ್ಷಾಪಥ ಅಂತ ಎರಡು ಭಾಗಗಳನ್ನ ಹೊಂದಿದೆ. ಶಿಷ್ಯಪಥದಲ್ಲಿ 3 ಹಂತಗಳಿವೆ. ಆ 3 ಹಂತಗಳಲ್ಲಿ ಮೊದಲನೆಯ ಹಂತ ಉಮೇದುವಾರಿ ಶಿಷ್ಯತ್ವ ಅಥವಾ ಪರೀಕ್ಷಾ ಶಿಷ್ಯತ್ವ, ಎರಡನೆಯ ಹಂತ ಸ್ವೀಕೃತ ಶಿಷ್ಯತ್ವ, ಮೂರನೆಯ ಹಂತ ಗುರುಪುತ್ರ. ಇಷ್ಟು ನಾವು ಈಗ ಕವರ್ ಮಾಡಿದ್ದೀವಿ. ಶಿಷ್ಯಪಥ ಮುಗಿತು. ಈಗ ಶಿಷ್ಯ ಯಾರು, ಯಾವ ಶಿಷ್ಯ ಅವನೋ, ಸ್ವೀಕೃತ ಶಿಷ್ಯ ಗುರುಪುತ್ರನಾಗ್ಬಿಟ್ಟಿದ್ದಾನೆ. ಈಗ ಬೆಳೆದು ಗುರುಪುತ್ರ ದೀಕ್ಷಾಪಥದ ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಆ ಬಾಗಿಲನ್ನ ಹಿ ವಿಲ್ ನಾಕ್ ದ ಡೋರ್. ಬೈಬಲ್ ನಲ್ಲಿ ಒಂದು ಮಾತಿದೆ, ನಾಕ್ ದ ಡೋರ್ ಅಂಡ್ ದ ಡೋರ್ ವಿಲ್ ಓಪನ್. ಇಫ್ ಯು ಡೋಂಟ್ ನಾಕ್ ದ ಡೋರ್ ವಿಲ್ ನಾಟ್ ಓಪನ್ ಅಟ್ ಆಲ್. ನೀನ್ ಬಾಗಿಲು ತಟ್ಟಿದ್ರೆ ಅಲ್ವಾ ಬಾಗಿಲು ತೆಗಿಲಿಕ್ಕೆ, ಅಲ್ಲಿರೋರಿಗೆ ಗೊತ್ತಾಗ್ಲಿಕ್ಕೆ ಯಾರೋ ಒಬ್ಬ ಹೊರಗಡೆ ಬಾಗಿಲು ತಟ್ಟುತ್ತಿದ್ದಾನೆ ಅಂತ. ನೀನ್ ಬಾಗಿಲು ತಟ್ಟೋಂತ ಸಾಮರ್ಥ್ಯ ಬರ್ಬೇಕಂದ್ರೆ ಆ ಗುರುವಿನ ಗರಡಿಯಲ್ಲಿ ಪಳಗಿರ್ಬೇಕು. ಆ ಮಟ್ಟದ ಒಂದು ಸಾಧನೆ ನಡೆದಿರ್ಬೇಕು. ಈಗ ಶಿಷ್ಯ ಹಂತವನ್ನ ತಲುಪಿದ್ದಾನೆ, ದೀಕ್ಷಾಪಥದ ಬಾಗಿಲನ್ನು ಬಡಿತಾ ಇದ್ದಾನೆ. ಈಗ ದೀಕ್ಷಾಪಥದ ಬಾಗಿಲು ತೆರೆಯುತ್ತೆ. ಆತ ಆ ಯೋಗ ಮಾರ್ಗವನ್ನ ಪ್ರವೇಶ ಮಾಡ್ತಾನೆ. ಆ ಮುಂದಿನ ಭಾಗವನ್ನ, ಆ ದೀಕ್ಷಾಪಥದ ಭಾಗವನ್ನ ಸೋದರ ಜಗದೀಶ್ ರವರು ಮತ್ತೆ ಡಾಕ್ಟರ್ ಜ್ಯೋತಿ ಅವರು ಮುಂದೆ ಹಲವು ಉಪನ್ಯಾಸಗಳಲ್ಲಿ ನಿಮ್ಗೆ ನೀಡ್ತಾರೆ. ಇಷ್ಟು ಹೇಳ್ತಾ ಈ ಉಪನ್ಯಾಸದ ಕನ್ಕ್ಲೂಷನ್ ಪಾರ್ಟ್ ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಈಗ ಪ್ರಶ್ನೋತ್ತರಗಳ ಸಮಯ. 1-2-3 ಪ್ರಶ್ನೆಗಳನ್ನ ಕೇಳಬಹುದು.
ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದ್ಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದಯವಿಟ್ಟು ಕೈ ಎತ್ತಿ ನೋಡೋಣ. ಧೈರ್ಯವಾಗಿ ಕೈ ಎತ್ತಬಹುದಾ? ವೆರಿ ಗುಡ್. ಆದ್ರೆ ನೀವು ಪ್ರಶ್ನೆ ಕೇಳ್ತಿಲ್ಲ. ನಾನು ಮೊದಲೇ ಟೀಚರು. 45 ವರ್ಷಗಳಿಂದ ನಾನು ಪಾಠ ಮಾಡ್ಕೊಂಡೇ ಬಂದಿದ್ದೀನಿ. ಮಾಂಟೆಸರಿ ಕ್ಲಾಸ್ ಇಂದ ಹಿಡಿದು PhD ವರೆಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ ಅನುಭವ ಇದೆ ನನಗೆ. ಸೊ ನೀವೇನೋ ಪ್ರಶ್ನೆ ಕೇಳ್ತಾ ಇದ್ದ ನನಗೆ ಅನ್ಸೋದು, ದೇರ್ ಆರ್ ಟೂ ಚಾನ್ಸಸ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಲೈಕ್ ದಟ್, ಟೂ ವೇಸ್. ಮೊದಲನೇದು, ಇಲ್ಲ ಎಲ್ಲ ಚೆನ್ನಾಗಿ ಅರ್ಥ ಆಗಿರಬಹುದು, ಎವ್ರಿಥಿಂಗ್ ಇಸ್ ಗಾನ್ ಇನ್ ಟು ಯುವರ್ ಬ್ರೈನ್, ಹೋಗಿ ಅಚ್ಚಳಿಯದೆ ಮೆದುಳಲ್ಲಿ ಕೂತ್ಬಿಟ್ಟಿದೆ ಮನಸ್ಸಲ್ಲಿ. ಇದು ಒಂದು ಕನ್ಕ್ಲೂಷನ್. ಅನದರ್ ಕನ್ಕ್ಲೂಷನ್, ಒಂದು ಅಕ್ಷರ ಸಹ ಒಳಗೋಗಿಲ್ಲ, ಎಲ್ಲ ನೆತ್ತಿ ಮೇಲಿಂದ ಹಾರಿ ಹೊಟ್ಟೋಗಿದೆ. ಇನ್ ಪ್ರಶ್ನೆ ಎಲ್ಲಿ ಕೇಳಕ್ಕಾಗ್ತದೆ? There are only two ways. It is either penetrated inside clearly, completely, correctly, or it has gone tangentially. Okay, ಸ್ಕ್ಯಾಲ್ಪ್ ಅಂತ. ಸೊ ಆ ತರ ಆಗಿರ್ಬೋದು. ಇದರಲ್ಲಿ ಯಾವ್ದಾಗಿದೆಯೋ ನನಗೆ ಗೊತ್ತಿಲ್ಲ. ಸೊ ನೀವು ನಿಜವಾಗ್ಲೂ ಒಳಗಡೆನೆ ಹೋಗಿದೆ ಅನ್ನೋದಾದ್ರೆ ಪ್ರಶ್ನೆಗಳು ಬರ್ಬೇಕು. ಅದೇನು ಅಂತ ಅರ್ಥ ಆಗ್ತಿಲ್ವಾ? ಸಿಡುಕ್ತನ ಅಂದ್ರೆ ಗೊತ್ತಾ? ನಾನ್ ಕೆಲವು ಸರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಸಿಡುಕುತನ ಅಂತಂದ್ರೆ ಇರಿಟಬಿಲಿಟಿ ಅಂತ. ಇರಿಟಬಿಲಿಟಿ, ಯಾವಾಗ ನೀವು ಇರಿಟಬಲ್ ಆಗಿರ್ತೀರೋ ಆಗ ನಿಮ್ಮ ನರಗಳು ತಿರುಗು. ನಮ್ಮ ನರಮಂಡಲದ 2 ಭಾಗ ಇದೆ. ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ಅದೇನ್ ಮಾಡುತ್ತೆ, ಇರಿಟಬಲ್ ಆದಾಗ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಉದ್ರೇಕಗೊಂಡಾಗ ಅಡ್ರಿನಲಿನ್, ನಾರ್ ಅಡ್ರಿನಲಿನ್, ಕಾರ್ಟಿಸಾಲ್ ಇವು ಉತ್ಪತ್ತಿ ಆಗುತ್ತೆ. ಕಾರ್ಟಿಸಾಲ್ ಅಂದ್ರೆ ಅದು ಕಾರ್ಟಿಕೋಸ್ಟಿರಾಯ್ಡ್. ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಅಂಡ್ ಕಾರ್ಟಿಸಾಲ್, ಈ 3 ರಾಸಾಯನಿಕ ವಸ್ತುಗಳು. ಅದೇನು ಲೀಟರ್ಗಟ್ಟಲೆ ಉತ್ಪತ್ತಿ ಆಗಲ್ಲ. ಹನಿಯಲ್ಲಿನ ಹನಿ ಉತ್ಪತ್ತಿ ಆದ್ರೂ ಸಾಕು, ನಿಮ್ ಶರೀರ ಉದ್ರೇಕ. 1 ಮಿಲಿಲೀಟರ್ ಅಲ್ಲ, ಮೈಕ್ರೋ ಲೀಟರ್. ಮಿಲಿಲೀಟರ್ನ 1000 ಭಾಗದಷ್ಟು ಪ್ರೊಡ್ಯೂಸ್ ಆದ್ರೂ ಅಡ್ರಿನಲಿನ್ ಹಾರ್ಟ್ ಬಡಿಲಿಕ್ಕೆ ಸಾಕು, ಹೃದಯದ ಬಡಿತ ಹೆಚ್ಚಾಗುತ್ತೆ, ಶ್ವಾಸೋಚ್ಛ್ವಾಸದ ಆವೇಗ ಹೆಚ್ಚಾಗುತ್ತೆ, ಬಡಿತ ಹೆಚ್ಚಾಗುತ್ತೆ, ರಕ್ತ ಪರಿಚಲನೆ ವೇಗವಾಗಿ ನಡೆಯುತ್ತೆ, ಬ್ಲಡ್ ಪ್ರೆಷರ್ ಅಧಿಕವಾಗುತ್ತೆ, ಮೈಮೇಲಿನ ರೋಗಗಳು ಇದ್ದು ಮತ್ತೆ ನಿಮ್ಮ ಕಣ್ಣುಗಳು, ಮುಖ, ಕೈಯೆಲ್ಲ ಬಿಟ್ಟಿಕೊಂಡಿರ್ತಂತ. ಇದೆಲ್ಲ ಯಾಕಾಗತ್ತೆ ಅಂದ್ರೆ ನಿಮ್ಮ ಉದ್ರೇಕದ ಸ್ಥಿತಿ. ಆ ಉದ್ರೇಕ ಸಿಡುಕಿನ ಜೊತೆಗೆ, ಎಲ್ಲಿ ಸಿಡುಕಿರುತ್ತೋ ಅಲ್ಲಿ ಉದ್ರೇಕ, ಎಲ್ಲಿ ಉದ್ರೇಕವಿರುತ್ತೋ ಅಲ್ಲಿ ಉದ್ವೇಗವಿರುತ್ತೆ. ಹೀಗೆ ಈ ನರಮಂಡಲ ಉದ್ರೇಕಗೊಂಡಾಗ ಉತ್ಪತ್ತಿಯಾಗುವ ರಾಸಾಯನಿಕ ವಸ್ತುಗಳು ನಿಮ್ಮ ಶರೀರದ ಅಂಗಾಂಗಗಳ ಮೇಲೆ ಎಂತ ಪ್ರಭಾವ ಬೀರುತ್ತೆ ಅಂದ್ರೆ, ಯಾವಾಗ ಹೃದಯ ಪದೇ ಪದೇ ತನ್ನ ಬಡಿತವನ್ನ ಜಾಸ್ತಿ ಮಾಡುತ್ತಾ ಇರುತ್ತೋ ಆಗ ಹೃದಯದ ಆಯಸ್ಸೇನಾಗುತ್ತೆ, ಆಮೇಲೆ ಕಡಿಮೆ ಉಸಿರಾಡುತ್ತೆ, ಆಮೇಲೆ ಕಡಿಮೆ ಹೃದಯದ ಬಡಿತವನ್ನ ಹೊಂದಿದೆ, ಆಯುಷು
ಹೇಗೆ ಅಂದ್ರೆ ಒಂದು ಸಲ ನಿಮ್ಮ ಹೃದಯದ ಬಡಿತ ಉದ್ವೇಗದಿಂದ ಜಾಸ್ತಿ ಆಗೋಯ್ತು ಅಂದ್ರೆ ಅದು ಮತ್ತೆ ತಹಬಂದಿಗೆ ಬರ್ಬೇಕಂದ್ರೆ ನಿಮಿಷಗಳಲ್ಲ, ಗಂಟೆಗಳ ಕಾಲ. ನೀವು ಉದ್ರೇಕಗೊಂಡಾಗ ನೀವು ತಿಂದಿರೋ ಹೊಟ್ಟೆಯಲ್ಲಿರೋ ಆಹಾರ ಜಿಗುಟಾಗಿ ಗಟ್ಟಿಯಾಗ್ಬಿಡುತ್ತೆ. ಅದು ಹೆಂಗ್ ಗಟ್ಟಿಯಾಗಿರುತ್ತೆ ಅಂದ್ರೆ ಅದು ಜೀರ್ಣಕ್ರಿಯೆಯನ್ನ ಪರಿಪೂರ್ಣವಾಗಿ ಅಸಮಸ್ಥಿತಿಗೆ ತಂದಿರುತ್ತೆ. ಅದು ರಿಲೀಸ್ ಆಗ್ಬೇಕಂದ್ರೆ ಬಹಳ ಕಷ್ಟವಾಗುತ್ತೆ. ಎಷ್ಟೋ ಗಂಟೆಗಳಾಗ್ಬೇಕು. ನಿಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಅಂತೀವಿ ನಾವು, BMR ಅಂತ ಹೇಳ್ತೀವಿ. ಈ BMR ಮತ್ತೆ ಸಮಸ್ಥಿತಿಗೆ ಬರೋಷ್ಟು ಹೊತ್ತಿಗೆ ಶರೀರ ಅವ್ರು ಹೇಳ್ತಾರೆ. ಈ ಸಿಡುಕುತನ, ಈ ಉದ್ವೇಗ ಇದೆಯಲ್ಲ, ಇದು ಪ್ರತಿ ಬಾರಿ ನಮ್ಮ ಶರೀರದ ಮೇಲೆ ದಾಳಿ ಮಾಡುತ್ತೆ. ಒಂದೇ ಅಲ್ಲ, ಭಾವನಾ ಶರೀರನೂ ಅದರ ಘಾಸಿಗೆ ಒಳಗಾಗುತ್ತೆ, ಮತ್ತೆ ಮಾನಸಿಕ ಶರೀರನೂ ಅದರ ಘಾಸಿಗೆ ಒಳಗಾಗುತ್ತೆ. ಪದೇ ಪದೇ ಘಾಸಿಗೆ ಒಳಗಾಗ್ತಾ ಇದೆ ಅಂತ ಅಂದ್ರೆ ಆ ಶರೀರದ ಸಾಮರ್ಥ್ಯಗಳು ಏನಾಗುತ್ತೆ? ಅದಕ್ಕೆ ಹೇಳೋದು ಸಮತ್ವಂ ಯೋಗ ಉಚ್ಯತೆ. ಎಂತ ಸಂದರ್ಭಗಳಲ್ಲೂ ಸಮತ್ವವನ್ನ ಕಾಪಾಡಿಕೊಳ್ಬೇಕು ಹೇಳೋದು ಬಹಳ ಸುಲಭ. ಇಲ್ಲಿ ನಿಂತ್ಕೊಂಡು ವೈಜ್ಞಾನಿಕವಾಗಿ ಎಲ್ಲ ಉದಾಹರಣೆಗಳನ್ನ ವಿವರಿಸಿ ಹೇಳ್ತಾ ಇದ್ದೀನಿ. ನನಗೆ ವಿಪರೀತ ಸಿಡುಕುತನ ಇದೆ, ಇವತ್ತಿಗೂ ಇದೆ. ಮೇಡಮ್ ಬ್ಲೆವಾಟ್ಸ್ಕಿ ಅವರಿಗಿತ್ತು. ಎವ್ರಿಬಡಿ ಯೂಸ್ ಟು ಕಾಲ್ ಹರ್ ಪೀವಿಶ್ ಲೇಡಿ ಅಂತ. ಪೀವಿಶ್ ಅಂದ್ರೆ ಅರ್ಥ ಆ ಸಿಡುಕಿ ಆಕೆ. ಯಾವ ಹಂತ? ಮೇಡಮ್ ಬ್ಲೆವಾಟ್ಸ್ಕಿ ಅವರು ಪ್ರಾಬಬ್ಲಿ ಅವರು ಹೆಚ್ಚು ಕಡಿಮೆ ನಿರ್ವಾಣ ಸ್ಥಿತಿಯನ್ನ ಆ ಮಟ್ಟಕ್ಕೆ ಬೆಳೆದಂತಹ ಒಬ್ಬ ವ್ಯಕ್ತಿ. ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದ್ರೆ ದೌರ್ಬಲ್ಯಗಳು ಬಹಳ ಇರುತ್ತೆ. ಅವು ನಮ್ಮನ್ನ ಸಾಧನಾ ಪಥದಲ್ಲಿ ಬಹಳ ದೂರ ನಮ್ ಜೊತೆ ಬರುತ್ತೆ. ಆದ್ರೆ ಅವೆಲ್ಲವನ್ನು ಕಳ್ಕೊಂಡ ಮೇಲೆನೆ ನಿರ್ವಾಣದ ಬಾಗಿಲು ನಮ್ಗೆ ತೆರೆಯೋದು. ಅಲ್ಲಿವರೆಗೂ ತೆರೆಯೋದಿಲ್ಲ. ಅಟ್ಲೀಸ್ಟ್ ನನಗಿಂತ ಒಂದು ಗುಣ ಇದೆ ಅನ್ನೋದಾದ್ರೂ ನನಗೆ ಅರ್ಥ ಆಗಿರ್ಬೇಕು. ಅರ್ಥ ಆದರೆ ಅದರ ಬಗ್ಗೆ ನಾವು ಮುಂದೆ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ನಂಗೆ ಗೊತ್ತಿಲ್ಲ, ನೀವು ನನ್ನ ಹೆಂಡತಿಯನ್ನ ಕೇಳಿದ್ರೆ ಹೇಳ್ಬೋದು, ಮದುವೆ ಆದಾಗ ನಾನು ಎಷ್ಟು ಸಿಡುಕಿದ್ದೆ, ಈಗ ನಾನು ಎಷ್ಟು ಕಡಿಮೆ ಆಗಿದ್ದೀನಿ ಸಿಡುಕುತನದಲ್ಲಿ ಅಂತ. ಬಹಳ ಬೇಗ ಹೋಗೋದಿಲ್ಲ ಈ ಕೆಲವು ಗುಣಗಳು. ಹುಟ್ಟು ಗುಣ ಹೋಗಲ್ಲ ಅಂತ ಹೇಳ್ತಾರಲ್ಲ, ಆತರ. ಬಟ್ ಹೋಗುತ್ತೆ, ಕಡಿಮೆ ಆಗ್ತಾ 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 ಒಂದು ಹಂತದಲ್ಲಿ ಈ ಯೋಗ ಮಾಡಲಿಕ್ಕೆ ಬಂದಾಗ ತೀವ್ರತೆಗಳು ಕಡಿಮೆ ಆಗುತ್ತೆ. ಆಮೇಲೆ ಬಹಳ ದಿವಸದ ನಂತರ ಬೇಗ ಬೇಗ ಬರುವುದಿಲ್ಲ. ಅವ್ರು ಬಹಳ ಸುಂದರವಾಗಿ ಹೇಳೋದು ಒಂದು ವಿಷಯ. ಯೋಗ ಮಾರ್ಗ ಪ್ರವೇಶ ಮಾಡಿದ್ಮೇಲೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ದಿನಕ್ಕೆ 20 ಸಲ ಸಿಡ್ಕೋನು ದಿನಕ್ಕೆ ಒಂದ್ಸಲ, ಇಲ್ಲ ಯಾವಾಗ್ಲೂ 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, ಆ ತರ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕಡಿಮೆ ಒಂದು ದೃಷ್ಟಿನಲ್ಲಿ ಯೋಗ ಮಾರ್ಗವನ್ನ ಪ್ರವೇಶ ಮಾಡಿದ ಪ್ರಾರಂಭದಲ್ಲಿ ಮೊದಲಿಗಿಂತನೂ ಸಿಡುಕನ್ನು ಸ್ವಲ್ಪ ಜಾಸ್ತಿನೂ ಆಗುತ್ತೆ. ಇದು ಒಂದು ಸತ್ಯ ಇದೆ. ಯೋಗ ಮಾರ್ಗವನ್ನ ಪ್ರವೇಶ ಮಾಡಿದಾಗ ಪ್ರಾರಂಭದ ಹಂತದಲ್ಲಿ ಸಿಡುಕು ಮೊದಲಿಗಿಂತ ಜಾಸ್ತಿ ಆಗ್ಬೋದು. ಬಹುಶಃ ಡಾಕ್ಟರ್ಗೆ ಬೆಳಿಗ್ಗೆ ತಿಂಡಿ ತಿನ್ನುವಾಗ್ಲೂ ಆಗಿದೆ ಅಂತ ನಾನು ಊಹೆ ಮಾಡಿದೆ. ಬೆಳಿಗ್ಗೆ ಟಿಫನ್ ಟೈಮ್ ಅಲ್ಲಿ ಬಹುಶಃ ಸ್ವಲ್ಪ ಇರಿಟೇಟ್ ಆಗ್ತಾ ಇದೆ ಅಂತ ನಾನು ಗೆಸ್ ಮಾಡಿದ್ರೆ ರೈಟ್ ರಾಂಗ್ ನನ್ಗೆ ಗೊತ್ತಿಲ್ಲ.